ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್, ನೀವು ಈ ಒಂದು ಕಾರ್ಯಕ್ರಮನ ಆಯ್ಕೆ ಮಾಡಿಕೊಂಡು ನಮ್ಮ ಮೀಟಿಂಗಿಗೆ ಜಾಯಿನ್ ಆಗಿದ್ದಕ್ಕೆ, Zoom ಅಲ್ಲಿ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ಈ ಒಂದು ವರ್ಚುವಲ್ ಮೀಟಿಂಗಿಗೆ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ನೀವು ಥ್ಯಾಂಕ್ಸ್ ಹೇಳ್ತೀರಾ. ನಿಮ್ಗೆ ಈ ಒಂದು ಲಿಂಕ್ ಯಾರು ಕಳಿಸಿದ್ರು, ಈ ಮೀಟಿಂಗಿಗೆ ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದ್ರು ಅವರಿಗೂ ನೀವು ಥ್ಯಾಂಕ್ಸ್ ಹೇಳ್ತೀರಾ ಡೆಫಿನೆಟ್ಲಿ. ಸೊ ಇದು ಪರಿವರ್ತನ್ ಅಂತ, ಇದೊಂದು ಅಪಾರ್ಚುನಿಟಿ ಮೀಟಿಂಗ್, ಒಂದು ಅವಕಾಶ ನಿಮ್ಗೆ ಇಲ್ಲಿ ಇವತ್ತು ಸಿಗ್ಲಿಕ್ಕಿದೆ. ಸೊ ಆ ನಂತರ ಅವಕಾಶವನ್ನ ತಿಳ್ಕೊಂಡ ನಂತರ ನೀವು ನಿಮ್ಮ ಯಾರು ಇನ್ವೈಟ್ ಮಾಡಿದ್ದಾರೆ ಅವರಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಾ, ನಿಮ್ಮ ಫ್ರೆಂಡ್ಸ್ಗೆ. ಇದೊಂದು ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್. ಸೊ ವೆಲ್ಕಮ್ ಟು ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್. ಸೊ ಬಿಸ್ನೆಸ್ ಅಪಾರ್ಚುನಿಟಿ ಯಾಕೆ, ಈ ಅವಕಾಶ ನಮ್ಗೆ ಯಾಕೆ ಅಂತ ನೋಡಿದ್ರೆ, ಸೊ ಆಲ್ರೆಡಿ ನೀವು ಲಿಂಕ್ ಅಲ್ಲಿ ನೋಡಿದ ಹಾಗೆ ನಮ್ಗೆಲ್ಲ ಸಂಪತ್ತು, ಕೀರ್ತಿ, ಐಶ್ವರ್ಯ ಎಲ್ಲವೂ ಬೇಕಾಗಿದೆ. ಅವು ನೇರವಾಗಿ ಸಿಗೋದಿಲ್ಲ, ಅವಕಾಶದ ಮುಖಾಂತರ ಸಿಗತ್ತೆ ಅಲ್ವಾ? ಸೊ ಈ ಅವಕಾಶವನ್ನ ಇವತ್ತು ನಮ್ಮ ಜೊತೆ ಕಂಪ್ಲೀಟ್ ಈ ವಿಡಿಯೋ ಫುಲ್ಲಿ ನೋಡೋದ್ರ ಮುಖಾಂತರ ಈ ಅವಕಾಶವು ಏನಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ನಾವು ತೀರ್ಮಾನವನ್ನ, ಡಿಸಿಷನ್ ತಗೊಳ್ಳೋಣ. ಓಕೆ, ಎಸ್. ನಮ್ಮ ಜೊತೆ ಏನ್ ಜಾಯಿನ್ ಆಗಿದ್ದೀರಾ ನೀವೆಲ್ಲರಿಗೂ ದೊಡ್ಡ ಮಟ್ಟದಲ್ಲಿ ಕನಸಿದೆ ಅಂತ ನಾನು ನಂಬ್ತೀನಿ. ಅದಕ್ಕೆ ಇಲ್ಲಿ ಒಂದು ಪ್ರಶ್ನೆ ಇದೆ: ಆರ್ ಯು ಲಿವಿಂಗ್ ದ ಲೈಫ್ ಆಫ್ ಯುವರ್ ಡ್ರೀಮ್ಸ್? ನಿಮ್ಮ ಕನಸಿನಂತೆ ನೀವು ಬದುಕ್ತಿದ್ದೀರಾ ಅನ್ನೋದು ಪ್ರಶ್ನೆ. ಈ ತರ ಪ್ರಶ್ನೆ ಯಾರು ಮಾಡಿರ್ಲಿಕ್ಕಿಲ್ಲ, ಬಟ್ ಇವತ್ತೊಂದು ಪ್ರಶ್ನೆ ಇದೆ ನಮ್ಮ ಮುಂದೆ. ನಮ್ಮೆಲ್ಲರಿಗೂ ಇದು ಅನ್ವಯಿಸುತ್ತೆ. ನಾವು ನಮ್ಮ ಕನಸಿನಂತೆ ಬದುಕ್ತಿದೀವ, ಅಂದ್ರೆ ಅನ್ಕೊಂಡಿದ್ದವ್ರು ಬದುಕ್ತಿದೀವ, ಅಥವಾ ಹೇಗೋ ಬರ್ತಾ ಇದೆ ಹಾಗೆ ಬದುಕ್ತಾ ಇದೀವ? ಹಾಗಿದ್ರೆ ಏನೆಲ್ಲ ಕನಸಿರುತ್ತೆ? ಕನಸಂದ್ರೆ ಏನು ಅಂತ ಕೇಳಿದ್ರೆ, ಆಕಾಂಕ್ಷೆಗಳು, ಡಿಸೈರ್ಗಳು ಇರುತ್ತೆ. ಉದಾಹರಣೆಗೆ PPT-ಯಲ್ಲಿ ನೋಡುವ ಹಾಗೆ ನಮ್ಗೆ ಒಂದು ದೊಡ್ಡ ಮನೆ, ಅಂದ್ರೆ ಈಗಿರೋ ಮನೆಗಿಂತಲೂ ಇನ್ನು ಚೆನ್ನಾಗಿರೋದು, ಇನ್ನು ದೊಡ್ಡ ಮಟ್ಟದಲ್ಲಿ ಮನೆ, ಬಿಗ್ ಹೌಸ್, ಡ್ರೀಮ್ ಹೌಸ್ ಅಂತ ಇರುತ್ತೆ. ಅದನ್ನ ತಗೊಳ್ಬೇಕು ಅಂತ ಆಸೆ ಇರುತ್ತೆ. ಇದೆಯಾ ಅಂದ್ರೆ ಎಸ್ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಮನಸ್ಸೊಳಗಡೆನೆ. ಆಲ್ರೆಡಿ ನೀವು ದೊಡ್ಡ ಬಿಗ್ ಹೌಸ್, ಡುಪ್ಲೆಕ್ಸ್ ಹೌಸ್ ವಿತ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಚೆನ್ನಾಗಿ ಲಕ್ಸುರಿ ಹೌಸ್ ಅಲ್ಲಿ ಇದ್ರೆ ಇಟ್ಸ್ ಗುಡ್, ಥ್ಯಾಂಕ್ ಯು. ಬಟ್ ಇಲ್ಲ ಅಂದ್ರೆ ಬೇಕಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ಹಾಗೆ ಕ್ವಾಲಿಟಿ, ದೊಡ್ಡ ಮನೆ ಇದ್ರೆ ಸಾಕಾಗ, ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ. ಇವತ್ತು ಬಹಳ ಜನ ದೊಡ್ಡ ದೊಡ್ಡ ಮನೆ ಕಟ್ತೀವಿ, ಆದ್ರೆ ಮನೇಲಿ ನಾವ್ ಇರ್ಲಿಕ್ಕೆ ಆಗಲ್ಲ ಅಲ್ವಾ? ಯಾಕಂದ್ರೆ ದೊಡ್ಡ ಮನೆ ಕಟ್ತೀವಿ ಅಂದ್ರೆ ದೊಡ್ಡದಾಗಿ ದುಡಿಮೆ ಬೇಕು, ದೊಡ್ಡದಾಗಿ ದುಡಿಮೆ ಬೇಕಾದ್ರೆ ಮನೇಲಿ ಇರ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಫ್ಯಾಮಿಲಿ ಜೊತೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಫ್ಯಾಮಿಲಿಯವರು, ಎಷ್ಟೋ ಫ್ಯಾಮಿಲಿಯವರು ರಿಕ್ವೆಸ್ಟ್ ಮಾಡ್ತಿರ್ತಾರೆ, ನಿಮ್ಗೆ ಯಾವತ್ತು ರಜೆ ಸಿಗುತ್ತೆ, ನೀವು ಯಾವತ್ತು ಫ್ರೀ ಇರ್ತೀರಾ? ಅಪ್ಪ ಅಮ್ಮ ಅಪ್ಪ ಅಮ್ಮನ ಹತ್ರ ಮಕ್ಳು ಕೇಳ್ತಿರ್ತಾರೆ, ನಿಮ್ ಟೈಮ್ ನಮಗೂ ಸಿಗ್ಬೋದಾ ಅಂತ. ಯಾಕಂದ್ರೆ ನಾವು ಟೈಮ್ ಬಹಳ ಬೇರೆಯವ್ರಿಗೆ ಕೊಡ್ತಾ ಇರ್ತೀವಿ, ಬಟ್ ನಮ್ಮ ಫ್ಯಾಮಿಲಿ ನಮ್ಮ ಟೈಮ್ ಕೊಡಕ್ ಆಗ್ತಿರ್ತೀವಿ. ಜೊತೆಗೆ ಎಜುಕೇಶನ್ ಫಾರ್ ಚಿಲ್ಡ್ರನ್, ಇವತ್ತು ಎಜುಕೇಶನ್ ಬಹಳ ದೊಡ್ಡ ಇಂಪಾರ್ಟೆಂಟ್, ಹಾಗೆ ಜೊತೆಗೆ ಎಕ್ಸ್ಪೆನ್ಸಿವ್ ಆಗಿದೆ ಇಂಡಿಯಾದಲ್ಲಿ ಅಲ್ವಾ? ಸೊ ಹೆವಿ ಕೋಟಿಗಟ್ಟಲೆ ತನಕನೂ ನಮ್ಮ ಮಕ್ಕಳ ಎಜುಕೇಶನ್ಗೆ ನಾವು ಎತ್ತಿಡಬೇಕಾದಂತ ಪರಿಸ್ಥಿತಿ ಇವತ್ತು ಇಂಡಿಯಾದಲ್ಲಿ ಇದೆ. ಅಷ್ಟು ಇಂಪಾರ್ಟೆನ್ಸ್ ಅಂಡ್ ಎಕ್ಸ್ಪೆನ್ಸಿವ್ ಆಗಿದೆ. ಹಾಗಾಗಿ ಮಕ್ಕಳಿಗೆ ಇನ್ನೂ ಒಳ್ಳೆ ಹೈಯರ್ ಎಜುಕೇಶನ್ ನಾವು ಕೊಡಬಹುದಾ? ಇನ್ನು ಬೆಟರ್ ಸ್ಕೂಲ್, ಎಲ್ಲೋ ಒಂದ್ ಕಡೆ ಡೊನೇಷನ್ ಫೀಸ್ ಎಲ್ಲ ಕಾಸ್ಟ್ಲಿ ಅಂತಾನೆ ನಾವು ಆ, ತಕ್ಕ ಮಟ್ಟದ ಆವ್ರೇಜ್ ಕಾಲೇಜಿಗೆ ಸೇರ್ಕೊಂಡಿದೀವ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು ಸ್ಕೂಲಿಗೆ ಅಲ್ವಾ? ಹಾಗೆ ರೆಕಗ್ನೇಷನ್. ಸೊ ನಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಅವಾರ್ಡ್ ಬೇಕು, ಜನ ನಮ್ಮನ್ನು ಗುರುತಿಸ್ಬೇಕು ಅಲ್ವಾ? ಲಕ್ಷಾಂತರ ಜನ ನಮ್ಮನ್ನು, ಸಾವಿರಾರು ಜನ ಗುರುತಿಸ್ಬೇಕು ಎಲ್ಲೇ ಹೋದ್ರು, ಅದು ನಮ್ಗೆ ಆಸೆ ಇರುತ್ತೆ. ಹಾಗೆ ವರ್ಲ್ಡ್ ಟೂರ್, ಬೇರೆ ಬೇರೆ ದೇಶ ಸುತ್ತಬೇಕು. ಈಗಲೂ ಸಹಿತ ನಾವು ಫ್ಲೈಟ್ ಹೋಗ್ತಿದೆ ಅಂದ್ರೆ, ಸೌಂಡ್ ಆಗ್ತಿದೆ ಅಂದ್ರೆ ಒಂದ್ಸರಿ ನೋಡ್ತೀವಿ ಅಲ್ವಾ? ವಿಮಾನ ಯಾರಿಗೆ ಇಷ್ಟ ಇಲ್ಲ? ಬೇರೆ ಬೇರೆ ದೇಶ ಸುತ್ತಬೇಕು. ಕೋಶ ಅಂತೂ ಓದ್ಲಿಕ್ಕೆ ಆಗ್ಲಿಲ್ಲ, ಬಟ್ ಬೇರೆ ಬೇರೆ ದೇಶ ಸುತ್ತಬೇಕನ್ನೋ ಆಸೆ ಇದೆ. ಹಾಗೆ ಈಗಲೂ ಒಂದು ವೆಹಿಕಲ್ ಇದೆ, ಸಣ್ಣ ಪುಟ್ಟದ್ದು 2 ವೀಲರ್ 4 ವೀಲರ್ ಇದೆ, ಬಟ್ ಇನ್ನೂ ಫ್ಯಾನ್ಸಿ ಕಾರ್ನ ಓಡಾಡ್ಬೇಕು ಅನ್ನೋದು ಆಸೆ ಇರುತ್ತೆ ಅಲ್ವಾ? ಈ ಆಸೆ ಯಾರಿಗಿಲ್ಲ? ಖಂಡಿತವಾಗಿ. ಸೊ ಲಕ್ಸುರಿ ಕಾರು ಬೇಕಂತ ಇದೆ. ಈಗ ಇದಕ್ಕೆಲ್ಲದಕ್ಕೂ ತೊಂದರೆ ಏನು? ತೊಂದರೆ ಏನಿಲ್ಲ, ಇನ್ಕಮ್ ಸ್ಮಾಲ್ ಆಗಿದೆ. ಯಾಕಂದ್ರೆ ನಮ್ಮ 99% ಡ್ರೀಮ್ ಸೊ ಡಿಪೆಂಡ್ ಆನ್ ವಿಟಮಿನ್ ಎಂ, ಕರೆಕ್ಟ್? ಮನಿ, ಮನಿ ಇವೆಲ್ಲದು ಮನಿ ಮೇಲೆ ಡಿಪೆಂಡ್ ಆಗಿದೆ. ಇವನ್ ಫ್ಯಾಮಿಲಿ ಜೊತೆ ಟೈಮ್ ಕೊಡ್ಬೇಕಾದ್ರೂ ಸಹಿತ ನನ್ಗೆ ಆ ಫ್ರೀಡಮ್ ಬೇಕು. ನನಗೆ ಎಕ್ಸ್ಟ್ರಾ ಆದಾಯ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಮಾತ್ರ ನಾನು ಏನು ಮಾಡ್ತೀನಿ, ಫ್ಯಾಮಿಲಿ ಜೊತೆ ಟೈಮ್ ಕೊಡ್ತೀನಿ, ಕರೆಕ್ಟ್ ಅಲ್ವಾ? ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಟೈಮ್ ಕೊಟ್ರೆ ನಮಗೆಲ್ಲೂ ಬಿಸ್ನೆಸ್ ಲಾಸ್ ಆಗುತ್ತೆ, ದುಡಿಮೆ ಕಮ್ಮಿ ಆಗುತ್ತೆ ಅಂತ ನಾವು ಬಿಸಿ ಇದ್ದೀವಿ, ದುಡಿಯೋದ್ರಲ್ಲಿ ಬಿಸಿ ಇದ್ದೀವಿ, ಕರೆಕ್ಟ್? ಎಲ್ಲದಕ್ಕೂ ಮೂಲ ಹಣ ಅಂತ
ನಮ್ಗೀಗ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹಣವೇ ಮುಖ್ಯ ಒಂದೇ ಅಲ್ಲ, ಬಟ್ ಹಣ ಈ ಕನಸಿನ ವಿಚಾರದಲ್ಲಿ, ಜೀವನ ನಡೆಸೋ ವಿಚಾರದಲ್ಲಿ ನಮ್ಗೆ ಹಣ ಬಹಳ ಮುಖ್ಯ ಆಗಿದೆ. ಹಾಗಾದ್ರೆ ಈ ಹಣ ನಮ್ಗೇನಾಗಿದೆ ಅಂದ್ರೆ ಈಗ ಕೊರತೆ ಆಗಿದೆ. ಅಂದ್ರೆ ಹಣದ ಪ್ರಾಬ್ಲಮ್ ಅಲ್ಲ, ಆ, ಹಣದ ಕೊರತೆ ಅಂತ ಹೇಳ್ಬೋದು. ವಿಟಮಿನ್ ಎಂ ಕೊರತೆ ಅಂತಾರಲ್ಲ, ಮನಿ ಪ್ರಾಬ್ಲಮ್. ಮನಿ ಪ್ರಾಬ್ಲಮ್ ಅಲ್ಲ, ಮನಿ ಕೊರತೆ ಆಗಿದೆ. ಇನ್ಕಮ್ ಸ್ಮಾಲ್ ಇದೆ, ಡ್ರೀಮ್ ಬಿಗ್ ಇದೆ. ಈ ಹೊರವಲಯದಲ್ಲೆಲ್ಲ ಇರೋದು PPT ನೋಡುವ ಹಾಗೆ. ಸೊ ಅದು ನಿಮಗೆ ಕಾಣಿಸ್ತಿರುವುದು ಡ್ರೀಮ್. ಇನ್ಕಮ್ ಸ್ಮಾಲ್ ರೌಂಡ್ ಅಲ್ಲಿ ಇದೆ. ಸೊ ನಮ್ಗೆ ಅಲ್ಲಿ ಇನ್ಕಮ್ಮಿಗೂ ಡ್ರೀಮಿಗೂ ಸೊ ಬಿಟ್ವೀನ್ ಗ್ಯಾಪ್ ಇದೆ. ಅಲ್ಲಿ ಇನ್ನಷ್ಟು ಇನ್ಕಮ್ ಬಂದ್ರೆ, ಆದಾಯ ಬಂದ್ರೆ, ಮೇ ಬಿ ನಾವು ಆ ಕನಸನ್ನ ನಾವು ಬೇಗ ರೀಚ್ ಆಗ್ತೀವಿ ಅಲ್ವಾ. ರೀಚ್ ಆಗ್ಬೇಕಂತ ನಮ್ಗೆ ಆಸೆ ಇದೆ, ಕರೆಕ್ಟ್ ಅಲ್ವಾ? ಹಾಗಿದ್ರೆ ನಾವೀಗ ಬದಲಾವಣೆಗೆ ಸಿದ್ಧರಿದ್ದೀವಾ? ಆರ್ ಯು ಓಪನ್ ಟು ಚೇಂಜ್? ಆರ್ ಡೂಯಿಂಗ್ ಥಿಂಗ್ಸ್ ಡಿಫರೆಂಟ್ಲಿ? ನೀವು ನಿಮ್ಮ ಏನ್ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನ ಸ್ವಲ್ಪ ಡಿಫ್ರೆಂಟ್ಲಿ ಮಾಡ್ಬೋದಾ? ನಾವೇನೇನು ಆಕ್ಷನ್ ಮಾಡ್ತಾ ಇದ್ವಿ ಡೈಲಿ, ಸೊ ಅದನ್ನು ಸ್ವಲ್ಪ ಡಿಫ್ರೆಂಟ್ಲಿ ಮಾಡ್ಬೋದಾ? ಯು ಆರ್ ಆಲ್ರೆಡಿ ಸ್ಪೆಂಡಿಂಗ್ ಆನ್ ಡೈಲಿ ನೀಡ್ಸ್. ನಮ್ಮ ದಿನನಿತ್ಯ ದೈನಂದಿನ ವಸ್ತುಗಳಿಗೋಸ್ಕರ ನಾವು ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ. ಬಟ್ ಅದು ನಮಗೆ ಯಾವುದೇ ರೀತಿಯ ಲಾಭ ಕೊಡ್ತಿಲ್ಲ. ಇವನ್ ಖರ್ಚು ಮಾಡ್ತೀವಿ, ಅದು ಎಕ್ಸ್ಪೆಂಡಿಚರ್ ಆಗ್ತಿದೆ. ಅದರಿಂದ ನಮ್ಗೆ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಸಾಧ್ಯನಾ? ಇದು ಡಿಫ್ರೆಂಟ್ ಇದೆಯಲ್ಲ. ನನ್ನ ದೈನಂದಿನ ಖರ್ಚು ಅದು ನದಿಗೆ ಹಾಕ್ದಂಗೆ ದುಡ್ಡು ರಿಟರ್ನ್ ನಮಗೆ ಬರೋದಿಲ್ಲ. ಆ ದುಡ್ಡು ನಮ್ಮನ್ನು ಹಿಂಬಾಲಿಸೋದಿಲ್ಲ. ಅದೆಲ್ಲಿ ಇಲ್ಲಿ ತಲುಪಬೇಕು, ಹೋಗುತ್ತೆ. ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ಸ್ಟಾಕಿಸ್ಟ್, C&F ಏಜೆಂಟ್, ಕಂಪನಿ ಅಲ್ವಾ, ಆಡ್, ಮೀಡಿಯಾ, ಇವರಿಗೆಲ್ಲ ದುಡ್ಡು ಹೋಗ್ಬಿಡುತ್ತೆ. ಆ ದುಡ್ಡು ನಮ್ಮ ದುಡ್ಡು, ನಾವು ಕಷ್ಟಪಟ್ಟಿದ್ದು, ನಮ್ಮ ಎಕ್ಸ್ಪೆಂಡಿಚರ್ ದುಡ್ಡು ನಮ್ಗೆ ಇನ್ಕಮ್ ಆಗಿ ರಿಟರ್ನ್ ಬಂದ್ರೆ, ವಾಹ್, ಇದು ಒಳ್ಳೆಯ ಪರಿಕಲ್ಪನೆ, ಕರೆಕ್ಟ್? ಹಾಗಿದ್ರೆ ನಮ್ಗೇನೆಲ್ಲ ಬೇಕು ಲೈಫಲ್ಲಿ ಅಂತ ಕೇಳಿದ್ರೆ, ಖಂಡಿತ ಒಂದು ಹೆಲ್ತ್ ಬೇಕು, ಗುಡ್ ಹೆಲ್ತ್ ಬೇಕು, ಅಂಡ್ ವೆಲ್ತ್ ಗೋಲ್, ಅಂಡ್ ಹ್ಯಾಪಿನೆಸ್ ಗೋಲ್, ಎಂಜಾಯ್. ಸೊ ಖುಷಿ ಬೇಕು, ಸಂತೋಷ ಬೇಕು, ಎಂಜಾಯ್ಮೆಂಟ್ ಬೇಕು, ಈ ಕಡೆ ವೆಲ್ತ್ ಬೇಕು, ಬೇಕು, ಜೊತೆಗೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಯಾಕಂದ್ರೆ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಇವೆಲ್ಲ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ಮೂರು ಎಲ್ಲಿ ಸಿಗುತ್ತೆ? ನನ್ನ ಎಕ್ಸ್ಪೆಂಡಿಚರ್ನ ನಾನು ಇನ್ಕಮ್ ಆಗಿ ಟರ್ನ್ ಮಾಡೋದು ಹೇಗೆ? ಯಾವ ಟೆಕ್ನಿಕ್ ಇದೆ ಅಂತ ನೋಡಿದ್ರೆ, ತುಂಬಾ ಜನರಿಗೆ ಈ ಸೀಕ್ರೆಟ್ ಗೊತ್ತಿಲ್ಲ. ಕೆಲವೇ ಜನರಿಗೆ ಈ ಸೀಕ್ರೆಟ್ ಗೊತ್ತಿದೆ. ಹಾಗೆ ಚೇಂಜ್ ಯುವರ್ ಲೈಫ್, ಇದಕ್ಕೆ ನಾವೇನ್ ಮಾಡಬೇಕು? ತುಂಬಾ ಕಷ್ಟಪಡಬೇಕಾ? ನೋ. ಬೈ ಸಿಂಪ್ಲಿ ಡೂಯಿಂಗ್ ಥಿಂಗ್ಸ್ ನನ್ನ ಲೈಫನ್ನು ನಾನು ಚೇಂಜ್ ಮಾಡ್ಕೋಬಹುದು. ಸಿಂಪಲ್ ಕೆಲವೊಂದು ಕೆಲಸಗಳನ್ನು ಮಾಡ್ತಾ, ಸಿಂಪ್ಲಿ. ಹೇಗೆ? ಒನ್ ಇಸ್ ಸ್ಮಾರ್ಟ್ಲಿ, ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡಬೇಕು. ಅಂಡ್ ವಿತ್ ಪರ್ಪಸ್, ಒಂದು ಒಳ್ಳೆಯ ಪರ್ಪಸ್, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು. ಅಂಡ್ ಡಿಫ್ರೆಂಟ್ಲಿ, ನಾವೇನ್ ಮಾಡ್ತಿದ್ದೀವಿ ಅದನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿ. ಸೊ ಡೋಂಟ್ ವರಿ. ಸೊ ನಾನು ಅದನ್ನ ಹೇಳ್ಕೊಡ್ತೀನಿ, ಡಿಫ್ರೆಂಟ್ ಆಗಿ ಹೇಗೆ ಮಾಡೋದು, ಅಂಡ್ ಬುದ್ಧಿವಂತಿಕೆ ಏನಿರ್ಬೇಕಿಲ್ಲಿ ಅನ್ನೋದನ್ನ ಮಾಡ್ಕೊಂತ, ಈ ಏನ್ ಕೆಲಸ ಮಾಡ್ತಿದ್ವಿ ಅದನ್ನೇ ಸಿಂಪ್ಲಿ ಥಿಂಗ್ಸ್ ಅನ್ನ ಸ್ವಲ್ಪ ಡಿಫ್ರೆಂಟ್ಲಿ, ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡಿ, ಒಂದು ಒಳ್ಳೆ ಪರ್ಪಸ್, ಉದ್ದೇಶ, ಗೋಲ್ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ಲೈಫ್ ಚೇಂಜ್ ಆಗುತ್ತೆ. ಹಾಗಿದ್ರೆ ಆ ಅವಕಾಶ ಯಾವುದು ಕೇಳಿದ್ರೆ, ಸೊ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಮೋದಿ ಕೇರ್ ಅಂಡ್ ಮೋದಿ ವೇ. ಮೋದಿ ಕೇರ್, ಒನ್ ಅಪರ್ಚುನಿಟಿ, ಎಂಡ್ಲೆಸ್ ಪಾಸಿಬಿಲಿಟೀಸ್. ಇಲ್ಲಿ ನಮ್ಮ ಲೈಫ್ ಅನ್ನು ಚೇಂಜ್ ಮಾಡಿಕೊಳ್ಳುವಂತಹ ಎಂಡ್ಲೆಸ್ ಪಾಸಿಬಿಲಿಟೀಸ್ ಇದೆ. ಸಾಧ್ಯತೆಗಳು ಎಷ್ಟಿದೆ ಕೇಳಿದ್ರೆ, ಎಂಡ್ಲೆಸ್, ಅನಂತವಾಗಿದೆ, ನಿರಂತರವಾಗಿದೆ, ಕೊನೆ ಇಲ್ಲದ ಸಾಧ್ಯತೆಗಳು ನಮಗೆ ಮೋದಿ ಕೇರ್ ಕೊಡ್ತಾ ಇದೆ. ಎಲ್ಲೋ ಕೇಳ್ದಂಗಿದೆ ಅಲ್ಲ ನೇಮ್, ಖಂಡಿತವಾಗಿ ಬಹಳ ಪರಿಚಿತವಾಗಿರುವಂತ ಒಂದು ಸಂಸ್ಥೆ, ಕಂಪನಿ ಇನ್ ಇಂಡಿಯಾ. ಸೊ ಇಲ್ಲಿ ಏನಾಗುತ್ತೆ? ಸೊ ಹಾಗಾದ್ರೆ ಮೋದಿ ಕೇರ್ ಅಂದ್ರೆ ಏನು ಕೇಳಿದ್ರೆ, ಸೊ ಡೈಲಿ ಶಾಪಿಂಗ್, ನಾವು ಡೈಲಿ ಏನಾದ್ರು ವಸ್ತು ನೀಡ್ಸ್ ತಗೊಳ್ತಾ ಇರ್ತೀವಿ. ಡೈಲಿ ಸೇವಿಂಗ್ಸ್, ಸೊ ಡೈಲಿ ನಮ್ಗೆ ಇಲ್ಲಿ ಸೇವಿಂಗ್ಸ್ ಆಗತ್ತೆ. ಅಂಡ್ ಲೈಫ್ ಟೈಮ್ ಅಪರ್ಚುನಿಟಿ, ಜೀವನದುದ್ದಕ್ಕೂ ನಮ್ಗೊಂದು ಅವಕಾಶ ಇದೆ, ಅದೇ ಮೋದಿ ಕೇರ್. ಸೊ ಡೈಲಿ ಶಾಪಿಂಗ್, ಡೈಲಿ ಸೇವಿಂಗ್ಸ್ ಅಂಡ್ ಪ್ಲಸ್ ಲೈಫ್ ಟೈಮ್ ಅಪರ್ಚುನಿಟಿ ಇಸ್ ಈಕ್ವಲ್ ಟು ಮೋದಿ ಕೇರ್. ಇಲ್ಲಿ ಹೇಳ್ತಿದ್ದಾರೆ, ಡೋಂಟ್ ಜಸ್ಟ್ ಸ್ಪೆಂಡ್, ಕೇವಲ ಖರ್ಚು ಮಾಡಬೇಡಿ. ನಾವೇನ್ ಮಾಡ್ತಿದ್ದೀವಿ ಈಗ? ಕಷ್ಟಪಟ್ಟು ದುಡಿತೀವಿ, ಡೈಲಿ ಸ್ಪೆಂಡ್ ಮಾಡ್ತಿದ್ದೀವಿ, ಖರ್ಚು ಮಾಡ್ತಾ ಇದ್ದೀವಿ. ಆ ಖರ್ಚು ಮಾಡೋದ್ರ ಬದಲು ಸ್ಟಾರ್ಟ್ ಅರ್ನಿಂಗ್.
ಆ ಖರ್ಚನ್ನೇ ಅರ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಿ ಅಂಡ್ ಸ್ಟಾರ್ಟ್ ಗ್ರೋಯಿಂಗ್. ಸೊ ನಾವು ಗ್ರೋಯಿಂಗ್ ಆಗಬೇಕಾಗಿದೆ, ಗ್ರೋತ್ ಆಗಬೇಕಾಗಿದೆ ಅರ್ನಿಂಗ್ಸ್ ಮಾಡೋದರ ಮೂಲಕ. ಹಾಗಾಗಿ ಇನ್ಮೇಲೆ ನಾವು ಶಾಪಿಂಗ್ ಅನ್ನ ಏನ್ ಮಾಡ್ತೀವಿ ಈಗ, ಜಸ್ಟ್ ಎಕ್ಸ್ಪೆಂಡಿಚರ್ನ ಅರ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹೌ, ಹೇಗೆ ಇದು ಅಂತ ನೋಡಿದ್ರೆ, ಸೊ ಮೋದಿಗೆ ಇದು ಇಂಡಿಯಾದ ಮೊದಲ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ, ಸ್ಟಾರ್ಟೆಡ್ ಇನ್ 1996. ಅವಾಗಲೇ ಹೇಳಿದೆ ನಾನು, ಬಹಳ ಇದು ಪರಿಚಿತವಾಗಿದೆ, ಬಹಳ ಹೆಸರು ಕೇಳಿದ್ದೀವಿ. ಯಾಕೆಂದ್ರೆ ಸೊ ಮೋರ್ ದೆನ್ ನಿಯರ್ 29 years, ಕ್ಲೋಸ್ ಟು 30 years, 3 ದಶಕಗಳ ನಿಯರ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಸಾಕಷ್ಟು ಜನರ, ಮಿಲಿಯನ್ಸ್ ಆಫ್ ಜನರ ಡೈರೆಕ್ಟ್ ಸೆಲ್ಲರ್ಸ್, ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟ್ ಅಲ್ಲಿ ಬಹಳ ಜನರನ್ನ ಲೈಫ್ ಅನ್ನ ಪರಿವರ್ತನೆ ಮಾಡ್ತಾ ಇದೆ ಈ ಕಂಪನಿ. ಹಾಗಾದ್ರೆ ಇವ್ರ ಬಗ್ಗೆ ಸ್ವಲ್ಪ ಬೇಸಿಕ್ ತಿಳ್ಕೊಬೇಕಲ್ವಾ? ಯಾಕಂತ ಹೇಳಿದ್ರೆ ಏನಾದ್ರೂ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದರ ಒಂದು ಪೂರ್ವಪರ ತಿಳ್ಕೊಬೇಕಾಗುತ್ತೆ. ಸೊ ಈ ಒಂದು ಸಂಸ್ಥೆಯ ಬ್ಯಾಕ್ ಗ್ರೌಂಡ್, ಮೂರು ಮೂರು ತಲೆಮಾರುಗಳ ಪರಿಚಯ ಮಾಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಓವರ್ 92 years ಪ್ಲಸ್ ಲೆಗಸಿ. ಇದು ಬಹಳ ವೀರ ಪರಂಪರೆ ಇರುವಂತ ಕಂಪನಿ. 92 ವರ್ಷದ್ದು. ಐ ಥಿಂಕ್ ಈ ಮೀಟಿಂಗ್ ನೋಡ್ತಿರೋರು ಯಾರು ಆ, ಇದ್ರಿಷ್ಟು ಈ ಸಂಸ್ಥೆಯಷ್ಟು ಸೀನಿಯರ್ ಇಲ್ಲ ಅಂತ ಅನ್ಕೊಂಡಿದೀವಿ. ಸೊ ಅಂದ್ರೆ ನಾವೆಲ್ಲ ಊಟಕ್ಕಿಂತ ಮುಂಚೆ ಬಂದಿರೋ ಕಂಪನಿ. ಇದು ಫೌಂಡರ್ ಯಾರು ಕೇಳಿದ್ರೆ ರಾಯ್ ಬಹದ್ದೂರ್ ಗುಜರಾಲ್ ಮೋದಿ. ಸೊ ಫೌಂಡೆಡ್ ಇನ್ 1933. ಸೊ ಸ್ವತಂತ್ರ ಪೂರ್ವದಲ್ಲೇ ಈ ಸಂಸ್ಥೆ ಓಪನ್ ಆಗಿದೆ. ಅಂದ್ರೆ ಮೋದಿ ಎಂಟರ್ಪ್ರೈಸಸ್ ಇದ ಕಂಪನಿ. ಜೊತೆಗೆ ಇದರ ನೆಕ್ಸ್ಟ್ ವಿಷನ್ ನ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಅವರ ಮಗನಿಗೆ, ಸನ್ ಲೇಟ್ ಕೃಷನ್ ಕುಮಾರ್ ಮೋದಿ. ಸೊ ಇವರು ಕೃಷನ್ ಕುಮಾರ್ ಮೋದಿ, ಇವರು ಅವರ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ. ಸೊ ಲಾರ್ಜೆಸ್ಟ್ ಸೆಟಪ್ ಇನ್ ಇಂಡಿಯಾ ವಿತ್ ಮಲ್ಟಿ ಪ್ರಾಡಕ್ಟ್ ಅಂಡ್ ಮಲ್ಟಿ ಚಾನಲ್ ಡಿಸ್ಟ್ರಿಬ್ಯೂಷನ್ಸ್ ಸ್ಟಾರ್ಟ್ ಮಾಡ್ತಾರೆ. ಪ್ರೆಸೆನ್ಸ್ ಈಗ ಆಲ್ರೆಡಿ ಸುಮಾರು 120 ದೇಶದಲ್ಲಿ, ಕಂಟ್ರೀಸ್ ಅಲ್ಲಿ ವರ್ಲ್ಡ್ ವೈಡ್ ಇವರ ಬಿಸ್ನೆಸ್ ಅನ್ನ ಇವರು ಹೊಂದಿದ್ದಾರೆ. ಸೊ ಆಲ್ಮೋಸ್ಟ್ ತುಂಬಾ ದೊಡ್ಡ ಒಂದು ಸಂಸ್ಥೆ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಅವರ ಮಗ ಕೃಷನ್ ಕುಮಾರ್ ಮೋದಿ ಅವರ ಮಗ ಸಮೀರ್ ಕಿಶನ್ ಮೋದಿ. ಸೊ ಈಗ ಈ ಮೋದಿ ಕೇರ್ನ 1996 ಅಲ್ಲಿ ಶುರು ಮಾಡಿದ್ದಾರೆ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಹಾಗಾದ್ರೆ ಇಲ್ಲಿ ಏನ್ ಸಿಗುತ್ತೆ? ಕಂಪನಿ ಬ್ಯಾಕ್ ಗ್ರೌಂಡ್ ತುಂಬಾ ಸ್ಟ್ರಾಂಗ್ ಇದೆ. ಸೊ ನಿಯರ್ 100 years ಕಂಪನಿ, ಓಲ್ಡ್ ಕಂಪನಿ ಅಂತ ನಮ್ಗೆ ಗೊತ್ತಾಯ್ತು. ಲೆಗಸಿ ತುಂಬಾ ಸ್ಟ್ರಾಂಗ್ ಇದೆ, ಪರ್ಪಸ್ ತುಂಬಾ ಚೆನ್ನಾಗಿದೆ. ಇವರಿಗೋಸ್ಕರ ಈ ಬಿಸ್ನೆಸ್ ಇವ್ರು ಮಾಡ್ತಿಲ್ಲ ಅನ್ನೋದು ನಮ್ಗೆ ಈಗ ಗೊತ್ತಾಗಿದೆ. ಹಾಗಾದ್ರೆ ಇಲ್ಲಿ ಏನ್ ಸಿಗುತ್ತೆ ಕೇಳಿದ್ರೆ, ಡೈಲಿ ನೀಡ್ಸ್ ಪ್ರಾಡಕ್ಟ್, ಮೋದಿ ಕೇರ್ ಎಕ್ಸ್ಪೀರಿಯನ್ಸ್ ದ ಗುಡ್ನೆಸ್ ಆಫ್ ಅವರ್ ಲೈಫ್ ಚೇಂಜಿಂಗ್ ಪ್ರಾಡಕ್ಟ್. ನಮ್ಮ ಲೈಫ್ ಅನ್ನ ಚೇಂಜ್ ಮಾಡುವಂತಹ ಪ್ರಾಡಕ್ಟ್ಗಳು ಈ ಕಂಪನಿ ಹೊಂದಿದೆ. ಇದರಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳಿದೆ. ವೆಲ್ ಬ್ರ್ಯಾಂಡ್, ಅರ್ಬನ್ ಕಲರ್ ಬ್ರ್ಯಾಂಡ್, ಇದು ಕಾಸ್ಮೆಟಿಕ್ಸ್. ವೆಲ್ ಅಂದ್ರೆ ನ್ಯೂಟ್ರಿಷನ್ ಅಂಡ್ ವೆಲ್ನೆಸ್, ಫ್ರೂಟ್ ಆಫ್ ದಿ ಹಬ್, ಫ್ರೆಶ್ ಮೂಮೆಂಟ್, ಎಸೆನ್ಷಿಯಲ್, ಪರ್ಸನಲ್ ಕೇರ್ ಪ್ರಾಡಕ್ಟ್, ಹೋಮ್ ಕೇರ್ ಪ್ರಾಡಕ್ಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್. ಇದೆಲ್ಲ ನಮ್ಮ ಪ್ರಾಡಕ್ಟ್ ನ ಕ್ಯಾಟಗರಿ. ಓಕೆ, ಜೊತೆಗೆ 100% ಗ್ಯಾರಂಟಿ ಇದೆ. ಸೊ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ, ಎಷ್ಟು ಪ್ರಾಡಕ್ಟ್ ಇದೆ ಕೇಳಿದ್ರೆ ಸುಮಾರು 900+ 890 ಯೂನಿಟ್ಸ್ ಪ್ರಾಡಕ್ಟ್, 18 ಕ್ಯಾಟಗರಿ ವೆರೈಟಿಯಲ್ಲಿ ಇದೆ. ಇವನ್ ಅಗರಬತ್ತಿ ಸಹಿತ ನಮ್ಮ ಮೋದಿ ಕಾರಲ್ಲಿ. ಅಗರಬತ್ತಿಯಿಂದ ಹಿಡಿದು ನಿಮ್ಗೆಲ್ಲ ನ್ಯೂಟ್ರಿಷನ್, ಪ್ರೋಟೀನ್, ವಿಟಮಿನ್ಸ್ ಎಲ್ಲ ನಿಮ್ಗೆ ಸಪ್ಲಿಮೆಂಟ್ಸ್ ಸಹಿತ ಸಿಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕ್ಯಾಟಗರಿ ಆಫ್ ಹೈ ಕ್ವಾಲಿಟಿ ರೇಂಜ್ ಬ್ರ್ಯಾಂಡ್ ಇದೆ ಇನ್ನೊಂದು, ಅದು ಮೋದಿ ವೇ. ಅದರಲ್ಲಿ ಇವರದ್ದು ಶೇಪ್ ಶಿಫ್ಟ್ ಮೀನ್ಸ್ ವೆಯ್ಟ್ ಲಾಸ್, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಇದೆ. ಶಿಫ್ಟ್ ಲೈಫ್ ಅಂತ ಒಂದಿದೆ. ನೆಕ್ಸ್ಟ್ ಬಂದು ಫಾರೆಸ್ಟ್ ನೆಕ್ಸ್ಟರ್, ಇದು ಪ್ರೀಮಿಯಂ ಕ್ವಾಲಿಟಿ ಪರ್ಸನ್ ಕೇರ್ ಪ್ರಾಡಕ್ಟ್ ಅಂಡ್ ಸ್ಕಿನ್ ಕೇರ್. ಅಂಡ್ ಸೋಲ್ ಚೆಫ್, ಇದು ಕಿಚನ್ ಸೊಲ್ಯೂಷನ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಕಂಟೈನರ್ಸ್ ಇವೆಲ್ಲ ಪ್ರಾಡಕ್ಟ್ ಇದೆ, ಫುಡ್ ಗ್ರೇಡ್ ಕ್ವಾಲಿಟಿ. ಹಾಗಿದ್ರೆ ಕ್ವಾಲಿಟಿ ಪ್ರಾಡಕ್ಟ್ 100% ಗ್ಯಾರಂಟಿ ಇದೆ. ಪ್ರಾಡಕ್ಟ್ ಇಷ್ಟೊಂದು ಪ್ರಾಡಕ್ಟ್ ಇದೆ ಅಂದ್ರೆ ನಿಯರ್ 1000 ಪ್ರಾಡಕ್ಟ್ಸ್. ಮೋದಿ ವೇ ಅಂಡ್ ಮೋದಿ ಕೇರ್ ಸೇರಿದ್ರು ಒಂದು 1000+ ಪ್ರಾಡಕ್ಟ್ ನಮ್ಮ ಹತ್ರ ಇವಾಗಿದೆ. ಸೊ ಇಷ್ಟೊಂದು ಪ್ರಾಡಕ್ಟ್ ಇದೆ. ಹಾಗಿದ್ರೆ ನಮ್ಗೆ ನಾವೇನ್ ಮಾಡ್ಬೇಕು ಇಲ್ಲಿ? ಸಿಂಪ್ಲಿ ಇಲ್ಲಿ ಏನ್ ಸಿಗುತ್ತೆ, ನಾನು ಈ ಕಂಪನಿಗೆ ಬಂದ್ರೆ, ನಾನು ಶಾಪ್ ಅನ್ನು ಚೇಂಜ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಸೊ ಈ ಬಿಸ್ನೆಸ್ ಅನ್ನ ಮಾಡೋದು ಬಹಳ ಈಸಿ. ಯಾಕಂದ್ರೆ ಇದು ಲೋ ಸ್ಟಾರ್ಟ್ಅಪ್ ಕಾಸ್ಟ್. ಸ್ಟಾರ್ಟ್ಅಪ್ ಕಲ್ಚರ್ ನಿಮ್ಗೆಲ್ಲ ಗೊತ್ತಿದೆ. ಹೊಸ ಹೊಸ ಬಿಸ್ನೆಸ್ ಅನ್ನ ಜಾಬ್ ಅಲ್ಲಿ ತುಂಬಾ ದೊಡ್ಡ ಲೆವೆಲ್ಗೆ ಬೆಳಿಲಿಕ್ಕಾಗಲ್ಲ ಅಂತ ಬಹಳ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕೆಲವರು ಮಾತ್ರ ಕ್ಲಿಕ್ ಆಗ್ತಾರೆ, ಇನ್ನು ಕೆಲವರು ಕ್ಲಿಕ್ ಆಗೋದು ಸ್ವಲ್ಪ ಕಷ್ಟ ಆಗತ್ತೆ. ಕ್ಲಿಕ್ ಆಗ್ಲಿಲ್ಲ ಅಂದ್ರೆ ತೊಂದರೆ ಅಲ್ಲ, ಬಿಸ್ನೆಸ್ ಅಲ್ಲಿ ಕಾಮನ್. ಬಟ್ ಏನಾಗುತ್ತೆ ಅಂದ್ರೆ ತುಂಬಾ ಲಾಸ್ ಆಗುತ್ತೆ. ಯಾಕಂದ್ರೆ ಸ್ಟಾರ್ಟ್ಅಪ್ ಕಲ್ಚರ್ಗೆ ಬಹಳಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಬಟ್ ದಿಸ್ ಒನ್ ಆಫ್ ದಿ ಬೆಸ್ಟ್ ಏನಂತ ಹೇಳಿದ್ರೆ ಇದರಲ್ಲಿ ಲೋ ಲೋ ಸ್ಟಾರ್ಟ್ಅಪ್ ಕಾಸ್ಟ್.
ನಮ್ಮ ಮನೆಗೆ ದೈನಂದಿನ ಪ್ರಾಡಕ್ಟ್ ಅನ್ನ ನಾವು ಬೈ ಮಾಡೋದ್ರಿಂದ ಈ ಸಿಸ್ಟಮ್ ಅಲ್ಲಿ ನಾವು ಎಂಟ್ರಿ ಆಗ್ಬೋದು, ಈ ಸ್ಟಾರ್ಟ್ಅಪ್ ಅನ್ನು, ಈ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬಹುದು. ಜೊತೆಗೆ ನಮ್ಮಲ್ಲಿ 890 ನಿಯರ್ 900 ಪ್ಲಸ್ ಪ್ರಾಡಕ್ಟ್ ನಮಗೆ 18 ಕ್ಯಾಟಗರಿಯಲ್ಲಿ ಸಿಗುತ್ತೆ. ಇದೊಂದು ಗುಡ್ನೆಸ್. ಯಾಕಂದ್ರೆ ಸ್ಟಾರ್ಟ್ಅಪ್ ಅಲ್ಲಿ ಸಾಮಾನ್ಯವಾಗಿ ಒಂದೆರಡು ಪ್ರಾಡಕ್ಟ್ 8-10 ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಈ ಕಂಪನಿ ಶುರುವಾಗಿದ್ದು 8 ಪ್ರಾಡಕ್ಟ್ ಇಂದಾನೆ. ಬಟ್ ಈಗ ನಮ್ಮಲ್ಲಿ 890 ಪ್ಲಸ್ ಪ್ರಾಡಕ್ಟ್ ಇದೆ. ಜೊತೆಗೆ ಪ್ಯಾಸಿವ್ ಇನ್ಕಮ್. ಸಿ, ನಾವು ಗ್ರೋತ್ ಆಗ್ಬೇಕಂದ್ರೆ ನಾವು ಇದೆಲ್ಲ ಇರಬಾರ್ದು. ಇದೆಲ್ಲ ಇರೋದಂದ್ರೆ ನಾನು ಸಂಪೂರ್ಣವಾಗಿ ಒಂದ್ ಕಡೆ ತೊಡಗಿಸ್ಕೊಂಡ್ರೆ ನಾನು ಮತ್ತೆ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ನನಗೆ ಚಾನ್ಸಸ್ ಇದ್ರೆ ಮಾತ್ರ ನಾನು ಗ್ರೋತ್ ಆಗ್ತೇನೆ. ಈ ಫ್ರಾಂಚೈಸಿ ಸಿಸ್ಟಮ್ ಎಲ್ಲ ಹಾಗೇನೆ ಇರೋದು. ಒಂದ್ ಕಡೆ ಫ್ರಾಂಚೈಸಿ ಕೊಟ್ಟಿರ್ತಾರೆ, ಅಲ್ಲಿಂದ ಇನ್ಕಮ್ ಬರ್ತಿರುತ್ತೆ, ಅಲ್ಲಿ ಅದನ್ನು ಕ್ಲಿಕ್ ಮಾಡ್ತಾರೆ, ಮತ್ತೊಂದ್ ಕಡೆ ಹೋಗ್ತಾರೆ, ಅಲ್ಲಿ ಮತ್ತೆ ಎಫರ್ಟ್ ಹಾಕ್ತಾರೆ, ಆ ಒಂದು ಬ್ರಾಂಚ್ ಅನ್ನ ಹಿಟ್ ಮಾಡ್ತಾರೆ, ಸೊ ಗ್ರೋತ್ ಮಾಡ್ತಾರೆ. ಇಲ್ಲಿ ನಾನು ನನ್ನ ಟೀಮ್ ಅನ್ನ, ಲೀಡರ್ಶಿಪ್ ಅನ್ನ ಗ್ರೋತ್ ಮಾಡೋದ್ರಿಂದ, ಬಿಸ್ನೆಸ್ ಅನ್ನ, ಟೀಮ್ ಅನ್ನ ಕಟ್ಟೋದ್ರಿಂದ, ಒಂದು ಒಳ್ಳೆಯ ಟೀಮ್ ಅನ್ನ ಕಟ್ಟಿ ಆ ಒಂದು ಟೀಮಿಗೆ ನನ್ನ ಕೆಲಸ ಕಡಿಮೆ ಆಗ್ತಿದ್ದಂಗೆ ಬರ್ತಾ ಬರ್ತಾ ಅಲ್ಲಿ ಇನ್ಕಮ್ ಗ್ರೋತ್ ಆಗುತ್ತೆ, ನನ್ನ ಕೆಲಸ ಅಲ್ಲಿ ಕಡಿಮೆ ಆಗುತ್ತೆ. ಇದು ಪ್ಯಾಸಿವ್ ಇನ್ಕಮ್ ತಗೊಳ್ಳುವ ಇಲ್ಲಿ ಸಾಧ್ಯತೆ, ಪೊಟೆನ್ಶಿಯಲಿಟಿ ಇದೆ, ಬೇಕಂದ್ರೆ ಪಡಿಬಹುದು. ಹಾಗೆ ಫ್ಲೆಕ್ಸಿಬಲ್ ವರ್ಕ್ ಸ್ಕೆಡ್ಯೂಲ್. ಯಾವುದೇ ಬಿಸ್ನೆಸ್ ಅಥವಾ ಜಾಬ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಿಸ್ನೆಸ್ ಟೈಮಿಂಗ್ ಒಂದು ಫಿಕ್ಸ್ಡ್ ಇರುತ್ತೆ. ಬಟ್ ಇಲ್ಲಿ ವಾಕಿಂಗ್ ಆಫೀಸ್ ಇದು, ಆಫೀಸ್ ಏರಿಯಾ ಅಂತ ಇರೋದಿಲ್ಲ. ಸೊ ನೀವೆಲ್ಲಿ ವಾಕ್ ಮಾಡ್ತೀರಾ? ಸೊ ವಾಕಿಂಗ್ ಆಫೀಸ್ ಅಂದ್ರೆ ಮೊಬೈಲ್ ಆಫೀಸ್ ಅಂತ, ಮೊಬೈಲ್ ಕಂಪನಿ ಅಂತ ಹೇಳ್ಬೋದು. ಅಂದ್ರೆ ನಾನು ಎಲ್ಲಿ ಮೂವ್ ಆಗ್ತೀನಿ, ಅಲ್ಲಿ ನಾನು ಎಲ್ಲಿರ್ತೀನಿ ಅಲ್ಲೇ ನನ್ನ ಆಫೀಸ್, ಅಲ್ಲೇ ನನ್ನ ಬಿಸ್ನೆಸ್ ನಡೀತದೆ. ಹಾಗೆ ನಾನು ಯಾವಾಗ ಫ್ರೀ ಇರ್ತೀನಿ ಆವಾಗ ನಾನು ಬಿಸ್ನೆಸ್ ಮಾಡಬಹುದು. ಅಂಡ್ ಪರ್ಸನಲ್ ಗ್ರೋತ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್. ಅವಾಗಲೇ ನಾನು ಲಿಂಕ್ ಅಲ್ಲಿ ಕಳಿಸಿದ್ದೆ, ಲರ್ನಿಂಗ್ ಅಂಡ್ ಅರ್ನಿಂಗ್ ಅಂತ. ಇಲ್ಲಿ ಸಾಕಷ್ಟು ಲರ್ನಿಂಗ್ ಆಗತ್ತೆ, ಸಾಕಷ್ಟು ನ್ಯೂಟ್ರಿಷನ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ, ಪರ್ಸನಲ್ ಕೇರ್ ಬಗ್ಗೆ, ಹೋಮ್ ಕೇರ್ ಬಗ್ಗೆ. ಸೊ ಕೇರ್ ಮಾಡೋದ್ರ ಬಗ್ಗೆ ಸಾಕಷ್ಟು ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸು, ಅದರಲ್ಲಿ ಏನು ಬೆನಿಫಿಟ್ ಆಗುತ್ತೆ ನಮಗೆ, ಹೆಲ್ತ್ ಹೇಗೆ ನಾನು ಚೆನ್ನಾಗಿ ನೋಡ್ಕೊಳ್ಳೋದು, ಮನೇನ ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋದು, ಚೆನ್ನಾಗಿ ಇಟ್ಕೊಳ್ಳೋದು, ಸ್ಕಿನ್ ಅನ್ನು ಹೇಗೆ ಕೇರ್ ಮಾಡಬೇಕು, ಈ ಥರ ಲಾಟ್ ಆಫ್ ನಮಗೆ ಸ್ಕಿಲ್ ಬರುತ್ತೆ. ಓಕೆ, ಡೆವಲಪ್ ಆಗುತ್ತೆ, ಪರ್ಸನಲಿ ನಾವು ಗ್ರೋತ್ ಆಗ್ತೀವಿ, ಸಾಕಷ್ಟು ನಾಲೆಜ್ ಗೇನ್ ನಾವು ಇಲ್ಲ ಆಗ್ತದೆ. ಜೊತೆಗೆ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಎಷ್ಟು ಮಾಡ್ಬೋದು ಕೇಳಿದ್ರೆ, ಇಲ್ಲ ಅನ್ಲಿಮಿಟೆಡ್ ಅರ್ನಿಂಗ್ ಪೊಟೆನ್ಶಿಯಲಿಟಿ ಇದೆ. ನೀವು ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು. ಇಲ್ಲಿ ಕೆಲವ್ರು ಕೇಳ್ತಾರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ. ಎಷ್ಟು, ನಾನು ಕೇಳ್ತೀನಿ ಎಷ್ಟು ಬರುತ್ತೆ ಅಲ್ಲ, ನಿಮ್ಗೆ ಎಷ್ಟು ಬೇಕು ಅಂತ. ಅಂದ್ರೆ ನಿಮ್ಗೆ ಎಷ್ಟು ಬೇಕೋ, ಈಸ್ 1000 ಇರ್ಬೋದು, 10,000 ಇರ್ಬೋದು, 5,000 ಇರ್ಬೋದು, ಅಥವಾ ಲಕ್ಷದಲ್ಲಿ ಇರ್ಬೋದು, ಅಥವಾ 10 ಲಕ್ಷದಲ್ಲಿ ಇರ್ಬೋದು, ಅಥವಾ ನಿಮ್ಮ ಡ್ರೀಮ್ ಕೋಟಿಯಲ್ಲಿ ಇರ್ಬೋದು. ಸೊ ಎಲ್ಲ ಡ್ರೀಮ್ ಅನ್ನು ನೀವು ಫುಲ್ಫಿಲ್ ಮಾಡ್ಕೊಂತೀರಿ, ನಿಮ್ಮ ಕೆಪಾಸಿಟಿ ತಕ್ಕಾಗಿ ನೀವೆಲ್ಲಿ ಅರ್ನಿಂಗ್ ಮಾಡ್ತೀರಾ ಅಂಡ್ ನೀಡಿಗೆ ತಕ್ಕಾಗಿ. ನೋ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಬೇರೆ ಯಾರೋ ಬಿಸ್ನೆಸ್ ಮಾಡುವಾಗ ನಾನು ಅಲ್ಲಿ ಒಂದು ಸ್ಟಾಫ್ ಇಡಬೇಕಾಗತ್ತೆ, ನಂಗೆ ಒಂದು ಆಫೀಸ್ ಬೇಕಾಗತ್ತೆ, ಆ, ಅದೆಲ್ಲ ಸೆಟಪ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನನಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಏನಂತ ಹೇಳಿದ್ರೆ ನಾನು ಸ್ಟಾಫ್ ಮ್ಯಾನೇಜ್ಮೆಂಟ್ ಅನ್ನ ಸೆಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಅಂಡ್ ಜೊತೆಗೆ ಒಂದು ಒಳ್ಳೆ ಕಮ್ಯುನಿಟಿ ನಿಮ್ಗೆ ಇಲ್ಲಿ ಸಿಗುತ್ತೆ, ಅಂಡ್ ಸಪೋರ್ಟಿಂಗ್ ಕಮ್ಯುನಿಟಿ, ನಿಮ್ಗೆ ಒಂದು ಗ್ರೂಪ್ ಸಿಗುತ್ತೆ, ಒಂದು ಸಾಕಷ್ಟು ಜನ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಸಿಗ್ತಾರೆ. ಒಂದು ಒಳ್ಳೆ ಕಮ್ಯುನಿಟಿ, ಆಲ್ರೆಡಿ ಬಿಸ್ನೆಸ್ ಮಾಡ್ತಿರೋ ಗ್ರೂಪ್ ಇಲ್ಲಿ ಆಲ್ರೆಡಿ ಇದೆ, ಲಕ್ಷಾಂತರ ಜನ ಇದ್ದಾರೆ. ಆ ಒಂದು ಕಮ್ಯುನಿಟಿ ನಿಮ್ಗೆ ಸಿಗುತ್ತೆ. ಅಂಡ್ ಕಂಪನಿಯಿಂದ, ಲೀಡರ್ ಇಂದ ನಿಮಗೆ ಸಪೋರ್ಟಿಂಗ್ ಸಿಸ್ಟಮ್ ಇಲ್ಲಿದೆ. ಇದು ಸೊ ಬೆನಿಫಿಟ್ಸ್ ಆಫ್ ಮೋದಿಗೆ ಬಿಸ್ನೆಸ್. ಹಾಗಾದ್ರೆ ಇಲ್ಲಿ ನಾನು ಏನ್ ಮಾಡ್ಬೇಕು ಕೇಳಿದ್ರೆ, ಇಲ್ಲಿ ಅಪಾರ್ಚುನಿಟಿ ಹಿಯರ್, ದ ಅಪಾರ್ಚುನಿಟಿ ಇಸ್ ಹಿಯರ್, ದ ಚಾಯ್ಸ್ ಇಸ್ ಯುವರ್ಸ್. ನಿಮ್ಮ ಚಾಯ್ಸ್, ನಿಮ್ಗೆ ಇಲ್ಲಿ ಆಯ್ಕೆ ಇದೆ. ನೀವು ಜಸ್ಟ್ ಪ್ರಾಡಕ್ಟ್ ಯೂಸರ್ ಆಗಿನೂ ಇರ್ಬೋದು, ಜಸ್ಟ್ ಲೈಕ್ ಪ್ರಾಡಕ್ಟ್ ಯೂಸರ್. ದ ಇಂಡಿಯನ್, ಪ್ಯೂರ್ ಇಂಡಿಯನ್ ಕಂಪನಿ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ, ಅಂಡ್ ಗುಡ್ ಕ್ವಾಲಿಟಿ ಅಂಡ್ ಗುಡ್ ಬೆನಿಫಿಟ್ ಸಿಗುತ್ತೆ. ಸೊ ಲಾಟ್ ಆಫ್ ಪ್ರಾಫಿಟ್ ಅಂಡ್ ಕಮಿಷನ್ಸು, ಅಥವಾ ಕ್ಯಾಶ್ ಬ್ಯಾಕ್, ಇವೆಲ್ಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ಒಬ್ಬ ಬೆಸ್ಟ್ ಪ್ರಾಡಕ್ಟ್ ಯೂಸರ್ ಆಗಿರ್ಬೋದು ನೀವು, ಕಸ್ಟಮರ್ ಆಗಿ. ಅಥವಾ ನೀವು ನೆಕ್ಸ್ಟ್ ಇದನ್ನ ಬಿಸ್ನೆಸ್ ಅನ್ನ ಶೇರ್ ಮಾಡ್ತಾ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ಲಿಕ್ಕೂ ಸಹಿತ ನಿಮ್ಗೆ ಇಲ್ಲಿ ಚಾನ್ಸಸ್ ಇದೆ. ಟು ಅರ್ನ್ ಟು ಅರ್ನ್ ಪರ್ ಮಂತ್, ಚೇಂಜ್ ಯುವರ್ ಶಾಪ್ ಅಂಡ್ ಬೈ 3,000 ಪ್ರಾಡಕ್ಟ್ಸ್. ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಡೈಲಿ ಎಕ್ಸ್ಪೆಂಡಿಚರ್ ಅಂತ ನಿಮ್ಮ ಹತ್ರ ಇದೆ ಆಲ್ರೆಡಿ. ಒಂದು 3,000, 2,000, 3,000, 4,000, 5,000, ಕೆಲವೊಂದು ಮನೇಲಿ 10,000 ತನಕ ಎವ್ರಿ ಮಂತ್ ನಾವು ಜನರಲ್ ಆಗಿ ಪ್ರಾಡಕ್ಟ್ ಅನ್ನು ತರ್ತಾ ಇರ್ತೀವಿ. ಅದರಲ್ಲಿ ಈಗ ಶಾಪ್ ಅನ್ನೇ ಚೇಂಜ್ ಮಾಡಬೇಕು. ಲೈಫ್ ಚೇಂಜ್ ಆಗ್ಬೇಕಂದ್ರೆ ಇಲ್ಲಿ ಸಿಂಪ್ಲಿ ಥಿಂಗ್ಸ್, ಅವಾಗಲೇ ಹೇಳಿದೆ ನಾನು, ಸಿಂಪ್ಲಿ ಥಿಂಗ್ಸ್ ಮಾಡಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಏನಂತ ಹೇಳಿದ್ರೆ, ನೇರವಾಗಿ ಕಂಪನಿಯಿಂದ ಪ್ರಾಡಕ್ಟ್ ಅನ್ನ ಬೈ ಮಾಡ್ತೀರಾ, ಶಾಪ್ ಅನ್ನ ಬಿಟ್ಟು. ಓಕೆ, ಇಲ್ಲಿ ಇಲ್ದಿರೋ ಪ್ರಾಡಕ್ಟ್ ಬೇಕಂದ್ರೆ ನೀವು ರೆಗ್ಯುಲರ್ ಯಾವ ಶಾಪ್ ಅಲ್ಲಿ ತಗೊಳ್ತೀರಾ ಅದನ್ನ ತಗೊಳ್ಳಿ. ಒಂದು 3,000 ಆವರೇಜ್ ತಗೊಳ್ತೀರಾ ಅಂತ ಅನ್ಕೊಂಡ್ರೆ, ಅದನ್ನೇ ಈ ಬಿಸ್ನೆಸ್ ಅನ್ನ ಈಗ ನಾವ್ ಹೇಗೆ ನಿಮ್ಗೆ ತಿಳಿಸ್ತದೀವಿ, ಅದೇ ತರ 4 ಜನಕ್ಕೆ ನೀವು, ಸಾಕಷ್ಟು ಜನ ನಿಮ್ಗೆ ಪರಿಚಯ ಇರ್ತಾರೆ,
ನಿಮ್ಗೆ ಹೇಗೆ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗಬೇಕಿರುತ್ತೋ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಬೇಕಂತ ಬಯಸ್ತಿರೋ ಅದೇ ತರ ಬಹಳಷ್ಟು ಜನ ಇದ್ದಾರೆ. ಅವರಿಗೆ ರೆಫರೆನ್ಸ್ ಮಾಡ್ತೀವಿ. ಅವರು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡುವಾಗ 4 ಜನಕ್ಕೆ ನಾವು ಇಲ್ಲಿ ಸಪೋರ್ಟ್ ಮಾಡಿದ್ರೆ, ಅವ್ರ ಬಿಸ್ನೆಸ್ ಬಗ್ಗೆ ಹೇಳಿ ಅವ್ರಿಗೆ ಹೇಳಿಕೊಟ್ಟು ಅವ್ರನ್ನ ಸ್ಪಾನ್ಸರ್ ಮಾಡ್ಕೊಳ್ತೀವಿ, ಆಡ್ ಮಾಡ್ಕೊಳ್ತೀವಿ ಬಿಸ್ನೆಸ್ಗೆ. ಆ 4 ಪೀಪಲ್ ಸಹಿತ ಈ ಸೇಮ್ ಪ್ರಾಡಕ್ಟ್ ಅನ್ನ ಅವರು ಬೈ ಮಾಡ್ತಾರೆ, ಸೇಮ್ ಮೀಟಿಂಗ್ ಅಟೆಂಡ್ ಮಾಡಿದ ನಂತರ. ದಿಸ್ ಫಸ್ಟ್ ಸ್ಟೆಪ್. ಇಲ್ಲಿ ಚಾಯ್ಸ್ ನಮ್ಗಿದೆ. ಹಾಗಿದ್ರೆ ಇದನ್ನ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಕೇಳಿದ್ರೆ, ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್ ಇದೆ ಇಲ್ಲಿ. ಇನ್ಫಿನಿಟಿ ಪ್ಲಾನ್ ಅಲ್ಲಿ ನಮ್ಗೆ 12 ತರ ಇನ್ಕಮ್ ಸಿಗ್ತಾ ಇದೆ. 72% ಪೇ ಔಟ್ ಇದೆ. ಇದನ್ನ ಹೇಗೆ ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಏನು? ಮೋದಿ ಕೇರ್ ಜಾಯ್ನ್ ಆಗುವಾಗ ಫಸ್ಟ್ ಸ್ಟೆಪ್ ಏನು? ನಾನೇನ್ ಮಾಡಬೇಕು? ಗೊಂದಲ ಏನಂತ ಹೇಳಿದ್ರೆ, ಇದೆಲ್ಲ ಹೊಸ ಬಿಸ್ನೆಸ್ ಅಲ್ವಾ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ. ನನ್ಗೇನು ಗೊತ್ತಿಲ್ಲ, ಏನು ಗೊತ್ತಿರ್ಬೇಕಂತಿಲ್ಲ. ನಮ್ಗೆ ಬೈ ಮಾಡ್ಲಿಕ್ಕೆ ಬರುತ್ತಲ್ಲ, ಪ್ರಾಡಕ್ಟ್ ಬೈ ಮಾಡ್ಲಿಕ್ಕೆ ಬರುತ್ತೆ. ನಾವು ಆಲ್ರೆಡಿ ಮಾಡ್ತಾ ಇದೀವಿ. ಸೋಪು ಶಾಂಪೂ ನಾವು ಬಳಸ್ತಾ ಇದೀವಿ. ಸ್ನಾನ ಮಾಡೋದು, ಹಲ್ಲು ಜೊತೆ ಪಾತ್ರೆ ತೊಳೆಯೋದು, ಬಟ್ಟೆ ವಾಶ್ ಮಾಡೋದು, ನ್ಯೂಟ್ರಿಷನ್ಸ್ ತಗೊಳ್ಳೋದು, ಪ್ರೋಟೀನ್ ವಿಟಮಿನ್ಸ್ ತಗೊಳ್ಳೋದು, ಇವೆಲ್ಲ ನಮ್ಗೆ ಗೊತ್ತಿರೋ ವಿಚಾರ. ಇಲ್ಲಿ ಆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನಿಮಗೆ ಇಷ್ಟ ಆಗಿರೋ ಪ್ರಾಡಕ್ಟ್ ಅನ್ನು ಶೇರ್ ಮಾಡ್ತೀರಾ. ಅದರಿಂದ ನಿಮಗೆ ಇಲ್ಲಿ 3 ಬೆನಿಫಿಟ್ ಆಗುತ್ತೆ. ಒಂದು, ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ಸ್ ಅಪ್ ಟು 33%. ಅಂಡ್ ಲಾಯಲ್ಟಿ ಪ್ರೋಗ್ರಾಮ್ ಅಂತಿದೆ. ನೀವು ರೆಗ್ಯುಲರ್ ಕಸ್ಟಮರ್ ಆಗ್ತೀರಾ ಮೋದಿ ಕೇರ್ಗೆ. ಲಾಯಲ್ ಕಸ್ಟಮರ್ ಆಗಿದ್ದಕ್ಕೆ ನಿಮ್ಗೆ ಲಾಯಲ್ಟಿ ಪ್ರೋಗ್ರಾಮ್ ಸಿಗುತ್ತೆ. ಅಂಡ್ ರಿಪೀಟ್ ನೀವು ಪರ್ಚೇಸ್ ಮಾಡ್ತಿರೋದ್ರಿಂದ ರೀಪರ್ಚೇಸ್ ಪ್ರೋಗ್ರಾಮ್ ಅಂತ ನಿಮ್ಗೆ ಸಿಗುತ್ತೆ. ಇದು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡೋಣ ಇದನ್ನ ಏನೆಲ್ಲ ಇದೆ ಅಂತ. ಎಕ್ಸಾಂಪಲ್, ನಾವೊಂದು 1000 rupees ಪ್ರಾಡಕ್ಟ್ ಅನ್ನ ನಾನು ಮೋದಿಕೇರಿಂದ ಬೈ ಮಾಡ್ತೀನಿ ಆನ್ಲೈನ್. ಅವ್ರ ಮೋದಿಕೇರ್ ಶಾಪ್, ಮೋದಿಕೇರ್ ಆ್ಯಪ್ ಹಾಕೊಂಡು ಆ್ಯಪ್ ಥ್ರೂ ಶಾಪಿಂಗ್ ಮಾಡ್ಬೋದು. ಅವ್ರ ಮೋದಿಕೇರ್ DP ಸೆಂಟರ್ಸ್ ಇದೆ ಅಂಡ್ ಕಂಪನಿ ಆಫೀಸ್ ಇದೆ, ಅಲ್ಲಿ ನಾವು ಪ್ರಾಡಕ್ಟ್ ನ ಬೈ ಮಾಡ್ತೀವಿ. ಎಕ್ಸಾಂಪಲ್, ಡಿಸ್ಟ್ರಿಬ್ಯೂಟರ್ ಪ್ರೈಸ್ 1000 rupees ನಾನು ಬೈ ಮಾಡಿದಾಗ, DP ಮೀನ್ಸ್ ಡಿಸ್ಟ್ರಿಬ್ಯೂಟರ್ ಪ್ರೈಸ್, ನನಗೆ MRP ವರ್ತು 1330 ರೂಪಾಯಿ ಪ್ರಾಡಕ್ಟ್ ಸಿಗುತ್ತೆ. ವಾ. ಸೊ ಇಲ್ಲಿ ನೋಡಿ, ಯು ಆರ್ 330 rupees ರಿಟೇಲ್ ಪ್ರಾಫಿಟ್. ಮಾರ್ಕಪ್ ಏನಂದ್ರೆ ಅಪ್ ಟು 33% ಬೆನಿಫಿಟ್ ಅನ್ನ ನಾನು ಇನ್ವೆಸ್ಟ್ಮೆಂಟ್ 1000 rupees ಇನ್ವೆಸ್ಟ್ಮೆಂಟ್ಗೆ ನಾನು 33% ಬೆನಿಫಿಟ್ ಅನ್ನ ಪಡೆದೆ. ನಾನು ಆ ಪ್ರಾಡಕ್ಟ್ ರಿಟೇಲ್ ಮಾಡಿದ್ರೆ ಆ MRPಗೆ ಆ ಪ್ರಾಡಕ್ಟ್ಸ್ ನಾನು ಸೇಲ್ ಮಾಡ್ತೀನಿ, 1350ಗೆ 330ಗೆ ಆ ಪ್ರಾಡಕ್ಟ್ ಸೇಲ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಬೆನಿಫಿಟ್. ನೆಕ್ಸ್ಟ್, ಲಾಯಲ್ಟಿ ಮೀನ್ಸ್ ನಾನು ಅವಾಗ ಹೇಳಿದೆ, ಇದು ಎಕ್ಸ್ಪೆಂಡಿಚರ್ ಏನಿದೆ ನಮ್ದು ಮಂತ್ಲಿ ಅಂಡ್ ಡೈಲಿ ಪ್ರಾಡಕ್ಟ್ ನೀಡ್ಸ್. ಆ ಸೋಪು ಶಾಂಪೂ ಇಲ್ದೇನೆ ನಾವು ಡೈಲಿ ಕಳಿಯಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಮಂತ್ಲಿ ಬೈ ಮಾಡ್ತಿರ್ತೀವಿ. ಸೊ ಆ ಮಂತ್ಲಿ ನೀವು ಬೈ ಮಾಡಿದ್ದು 1 ಮಂತ್ ತಗೊಳ್ತೀರಾ, 2 ಮಂತ್, 3 ಮಂತ್, 4 ಮಂತ್, 5 ಮಂತ್, 6 ಮಂತ್, 7 ಮಂತ್. 6 ಮಂತ್ ಕಂಪ್ಲೀಟ್ ಆಗಿದ್ದಕ್ಕೆ 7th ಮಂತ್ ಅಲ್ಲಿ ನೀವು 6 ಮಂತ್ ಏನ್ ಪರ್ಚೇಸ್ ಮಾಡಿದ್ರೆ ಅದರ ಆವರೇಜ್ 6 ಮಂತ್ ಆವರೇಜ್ ಪ್ರಾಡಕ್ಟ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಉದಾಹರಣೆಗೆ ನೀವು 10,000 ತಗೊಂಡಿದ್ರೆ 6 ಮಂತ್, 7th ಮಂತ್ ಅಲ್ಲಿ ನಿಮ್ಗೆ 10,000 ಪ್ರಾಡಕ್ಟ್ ಫ್ರೀ. 5 ತಗೊಂಡ್ರೆ ಆವರೇಜ್ ಎಷ್ಟಿರುತ್ತೆ? 5 ಇರುತ್ತೆ ಅಲ್ವಾ? ಸೊ ಇದರ ನೆಕ್ಸ್ಟ್ 6 ಮಂತ್ ಅಲ್ಲಿ ಮತ್ತೆ 6 ಮಂತ್ ಮಾಡ್ತೀರಾ, ಅಲ್ಲಿಗೆ 12th ಮಂತ್ ಆಗುತ್ತೆ. 6 ಮಂತ್ ಒಂದು ಆಫರ್ ಬರುತ್ತೆ, ಲಾಯಲ್ಟಿ ಪ್ಲಸ್ ಅಂತ ಒಂದು ಆಫರ್ ಇದೆ. ಅದು ಆ ಪ್ರೋಗ್ರಾಮ್ ಇಂದ ನಿಮಗೆ ಇನ್ನೊಂದು 10,000 ಅಪ್ ಟು ಒಬ್ಬ ವ್ಯಕ್ತಿ 1 ವರ್ಷಕ್ಕೆ 30,000 ರೂಪಾಯಿ ವರ್ತ್ನ ಫ್ರೀ ಪ್ರಾಡಕ್ಟೇ ಪಡಿಬಹುದು. ಫ್ರೀ ಪ್ರಾಡಕ್ಟ್ ಇದು ಆಲ್ಮೋಸ್ಟ್ ನಿಮಗೆ 25% ಬೆನಿಫಿಟ್ ಸಿಗ್ದಂಗೆ ಆಯ್ತು. ನೆಕ್ಸ್ಟ್ ಬೆನಿಫಿಟ್ ರೀಪರ್ಚೇಸ್. ಇದು 6 ಮಂತ್ ನಂತರ ಆಯ್ತು ಸಿಗೋದು ನನಗೆ. ಅದು ನಮ್ ಸೆಲೆಕ್ಟ್ ನಾವೇ ಚೂಸ್ ಮಾಡಿ ತಗೊಳ್ಬಹುದು. ಆ 10,000 ವರ್ತ್ 30,000 ತನಕ. ನೆಕ್ಸ್ಟ್ ಇರೋದು, ಎವ್ರಿ ಮಂತ್ ನಾವು ಏನಾದ್ರೂ ಬಿಲ್ಲಿಂಗ್ 15th ಒಳಗಡೆ ಮಾಡಿದ್ರೆ ಈ ರೀಪರ್ಚೇಸ್ ಪ್ರೋಗ್ರಾಮ್ ನಿಮಗೆ ಸಿಗುತ್ತೆ. ಈಗ ಉದಾಹರಣೆ, ನಾನು ಆಫೀಸಲ್ಲಿ 1000 rupees ಮಾಡ್ತೀನಿ, ನನಗೆ ಅದು ಒಂದು ಕಂಪನಿಯಿಂದನೇ ಫ್ರೀ ಐಟಮ್ ಕೊಟ್ಟಿರ್ತಾರೆ ಮಂತ್. ಅದು 15 to 20% ಇರುತ್ತೆ ಅರೌಂಡ್. ಅದು 100 to 200 rupees ಪ್ರಾಡಕ್ಟ್ ಇರ್ಬೋದು. ಅದೇ ಸೇಮ್ ನಾನು 2000 ಬಿಲ್ ಮಾಡ್ತೀನಿ, ನನಗೆ 250 to 350 ಪ್ರಾಡಕ್ಟ್ ಸಿಗುತ್ತೆ. 3,000 ಬಿಲ್ ಮಾಡ್ತೀವಿ, ನಾನು 400 ಇಂದ 500 ರೂಪಾಯಿ ಪ್ರಾಡಕ್ಟ್ ತಗೊಳ್ತೀನಿ, ಬೆನಿಫಿಟ್ ಫ್ರೀ. ಸೊ 5,000 ಬೈ ಮಾಡ್ತೀನಿ ಸಿಂಗಲ್ ಇನ್ವಾಯ್ಸ್, ಅವಾಗ ನನಗೆ 700 ರೂಪಾಯಿಂದ 900 ರೂಪಾಯಿ ತನಕ ನಂಗೆ ಫ್ರೀ ಐಟಮ್ ಅನ್ನ ನಾನು ಫ್ರೀ ಆಗಿ ಪಡಿತೀನಿ. ಅದಕ್ಕೆ 1 ರೂಪಾಯಿ ನಾನು ಪೇ ಮಾಡ್ತೀನಿ. 1 ರೂಪಾಯಿಗೆ ನನಗೆ ಇಷ್ಟು ಬೆನಿಫಿಟ್ ಸಿಗ್ತಾ ಇದೆ. ರೀಪರ್ಚೇಸ್ ಬೆನಿಫಿಟ್ಸ್ ಆಯ್ತು, ಜೊತೆಗೆ ನನಗೆ ಲಾಯಲ್ಟಿನೂ ಸಿಕ್ತು, ನನಗೆ ಡಿಸ್ಕೌಂಟ್ ಸಿಕ್ಕಿದೆ. ಇವೆಲ್ಲ ಸೇರಿದ್ರೆ ಮೋರ್ ದೆನ್ ನನಗೆ 70% ಅಬೋವ್ ಅಪ್ ಟು 70% ತನಕ ನನಗೆ ಬೆನಿಫಿಟ್ ಆಯಿತು ಒಬ್ಬ ಪ್ರಾಡಕ್ಟ್ ಯೂಸರ್ ಆಗಿದ್ದಕ್ಕೆ. ಹಾಗಿದ್ರೆ ಇಷ್ಟು ಬೆನಿಫಿಟ್ ಇರುವುದನ್ನ ನಾನು ಯಾಕೆ ಬೇರೆಯವರಿಗೆ ಶೇರ್ ಮಾಡಬಾರ್ದು? ನಾನು ಇಷ್ಟಪಟ್ರೆ, ಅಂದ್ರೆ ನೀವು ಇಷ್ಟಪಟ್ರೆ ನೀವೇನ್ ಮಾಡ್ತೀರಾ, ಇಷ್ಟು ಒಳ್ಳೆಯ ಕಾನ್ಸೆಪ್ಟಿಗೆ ನೀವು 4 ಜನರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ. ಸೊ ನಿಮ್ಮಿಂದ ಇಂಟ್ರೊಡ್ಯೂಸ್ ಆಗಿರೋ 4 ಜನ, ನೀವು 3,000 rupees ಪ್ರಾಡಕ್ಟ್ ತಗೊಂಡಾಗ ಇಲ್ಲಿ 50 PV ಅಂತ ಬರುತ್ತೆ. 50 PV ಮೀನ್ಸ್ ಪ್ರಾಡಕ್ಟ್ ಪಾಯಿಂಟ್ ವಾಲ್ಯೂಮ್. ಓಕೆ, ಪಾಯಿಂಟ್ ವಾಲ್ಯೂಮ್. ಪರ್ಸನಲ್ ಪಾಯಿಂಟ್ ವಾಲ್ಯೂಮು
ಆ ಪ್ರಾಡಕ್ಟ್ ಬೈ ಮಾಡುವಾಗ ಬರುತ್ತೆ. ಆಲ್ಮೋಸ್ಟ್ 3,000 ಪ್ರಾಡಕ್ಟ್ ತಗೊಂಡಾಗ 50 PV ಬರುತ್ತೆ ನಿಮ್ಗೆ. ಇಲ್ಲಿ ಜಾಯ್ನ್ ಆದ ನಂತರ ಮುಂದೆ ಗೊತ್ತಾಗುತ್ತೆ ಆ ಎಷ್ಟು ಪಾಯಿಂಟ್ಸ್ ಬಂತು ಅನ್ನೋದು ನಿಮ್ಮ ಆ್ಯಪ್ ಅಲ್ಲಿ ಗೊತ್ತಾಗುತ್ತೆ. ನೀವು ಜಾಯ್ನ್ ಆದಾಗ ನಿಮ್ಗೊಂದು ಪಾಸ್ವರ್ಡ್ ಬರುತ್ತೆ ಮತ್ತು ID ಬರುತ್ತೆ. ಆ ಐಡಿಯಿಂದ ನೀವು ಆ್ಯಪ್ ಓಪನ್ ಮಾಡಿಕೊಂಡು ನೀವು ನಿಮ್ಮ ಬೈ ಮಾಡ್ಬೋದು, ಅಥವಾ ಬೈ ಮಾಡಿದ ಪಾಯಿಂಟ್ ಎಷ್ಟು ಬಂತು ಅಂತ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟಲ್ ಬಿಸ್ನೆಸ್. 4 ಜನ ನೀವು ಇಂಟ್ರೊಡ್ಯೂಸ್ ಮಾಡಿದವರು 50-50-50 PV ಮಾಡಿದ್ರೆ ಅಲ್ಲಿಗೆ ಮೈಲ್ ಸ್ಟೋನ್ 1 ಅನ್ನು ನೀವು ತಲುಪ್ತೀರಾ. ಇದು ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ನೀವು ಪ್ರಾಡಕ್ಟ್ ಯೂಸರ್ ಆಗಿದ್ರಿ. ಸೆಕೆಂಡ್ ಸ್ಟೆಪ್ ಅಲ್ಲಿ 4 ಜನಕ್ಕೆ ಈ ಬಿಸ್ನೆಸ್ ಅನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದಿರಿ, ಅವರನ್ನು ಪ್ರಾಡಕ್ಟ್ ಯೂಸರ್ನಾಗಿ ಮಾಡಿದಿರಿ. ಇಷ್ಟು ಮಾಡಿದಕ್ಕೆ ನಾವು ಸ್ಟೆಪ್ 2 ತಲುಪ್ತೀವಿ. ಇಲ್ಲಿ ನಾವು ನಿಯರ್ 1000 ರೂಪೀಸ್ ಬೆನಿಫಿಟ್ ಅನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಮೂರನೇ ಸ್ಟೆಪ್ ಪಡಿತೀರಾ. ಮೂರನೇ ಸ್ಟೆಪ್ ಏನಂದ್ರೆ ಆ 1000 ರೂಪೀಸ್ ಬೆನಿಫಿಟ್ ನಾವು ಪಡೆದಿರ್ತೀವಿ ಅಂದ್ರೆ ಸೇಮ್ ನನ್ನ ಕಡೆಯಿಂದ ಇಂಟ್ರೊಡ್ಯೂಸ್ ಆಗಿರೋ 4 ಜನಕ್ಕೂ ಅವರು ಸಾಕಷ್ಟು ಜನ ಪರಿಚಯ ಇರ್ತಾರೆ. ಈ ಒಳ್ಳೆ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಅವರು ಇನ್ನೂ 4 ಜನಕ್ಕೆ ಶೇರ್ ಮಾಡ್ತಾರೆ. ಅವಾಗ 4 ಜನಕ್ಕೆ ಇದನ್ನು ಹಂಚ್ಕೊಂಡಾಗ ಸರಿ, ನಮ್ಗೆ ಏನೇ ಖುಷಿ ಆಗಿರ್ಲಿ ದುಃಖ ಆಗಿರ್ಲಿ, ಖುಷಿ ಆಗಿರೋ ವಿಚಾರ ಇರ್ಬೋದು, ಬೇಜಾರು ವಿಚಾರ ಇರ್ಬೋದು, ನಾವು 4 ಜನಕ್ಕೆ ಶೇರ್ ಮಾಡೇ ಮಾಡ್ತೀವಲ್ಲ, ಇಲ್ಲಾಂದ್ರೆ ನಂಗೆ ಏನು ಸಮಾಧಾನ ಆಗೋದಿಲ್ಲ. ಹಾಗೆ ಇದು ಮೌತ್ ರೆಕಮೆಂಡ್ ನೆಕ್ಸ್ಟ್ ಲೆವೆಲ್ಗೆ ಜನರೇಷನ್ಗೆ ಹೋದಾಗ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಡೈರೆಕ್ಟರ್ ಲೆವೆಲ್ ತಲುಪ್ತೀನಿ. ಸೊ ಪವರ್ ಆಫ್ 4 ಇಂದ 4 ಜನ ಕೇಳೋದ್ರಿಂದ ನಾನು ಡೈರೆಕ್ಟರ್ ರೀಚ್ ಆಗ್ತೀನಿ. ಡೈರೆಕ್ಟರ್ ಲೆವೆಲ್ ರೀಚ್ ಆದ್ರೆ ನನಗೆ ಆಲ್ಮೋಸ್ಟ್ ಇನ್ಕಮ್ 5,000 ಪ್ಲಸ್ ಅಪ್ರಾಕ್ಸಿಮೇಟ್ಲಿ 5,000 ಇನ್ಕಮ್ ಅಡಿಷನಲ್ ಪಡಿತೀನಿ. ನನ್ನ ಪಾರ್ಟ್ ಟೈಮ್ ಇನ್ಕಮ್ ಇದೆಲ್ಲ ಪಾರ್ಟ್ ಟೈಮ್ ಅಲ್ಲೇ ಮಾಡೋದು. ನೆಕ್ಸ್ಟ್ ನನ್ನ ಅಡಿಷನಲ್ ಇನ್ಕಮ್, ನನ್ನ ಡ್ರೀಮ್ಗೆ ಇನ್ಕಮಿಗೆ ಗ್ಯಾಪ್ ಇದೆ, ಕರೆಕ್ಟ್? ಏನೋ ಒಂದು ಶಾರ್ಟೇಜ್ ಇದೆ, ರೈಟ್? ಅಲ್ಲಿ ನೋಡಿ ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಏನ್ ಮಾಡ್ತಾರೆ, ನನ್ನ ಜೊತೆ ಬಂದವ್ರು 4 ಜನ, ನಾನು ಇಂಟ್ರೊಡ್ಯೂಸ್ ಮಾಡಿರೋ 4 ಜನ ಡೈರೆಕ್ಟರ್ ಲೆವೆಲ್ಗೆ ಹೋಗ್ತಾರೆ. ಯಾಕಂದ್ರೆ ಡೈರೆಕ್ಟರ್ ಅಲ್ಲಿ 5,000 ಇನ್ಕಮ್ ಇದೆ, ಅವ್ರಿಗೆ 5,000 ಇನ್ಕಮ್ ಬರುತ್ತೆ. ನಿಮ್ಮ ಇನ್ಕಮ್ 15,800 ಆಗುತ್ತೆ. ಸೊ ಮೋರ್ ದೆನ್ 15,000 ನೀವು ಪ್ಲಸ್ ಇನ್ಕಮ್ ಅನ್ನ ಪ್ಲಾಟಿನಮ್ ಡೈರೆಕ್ಟರ್ ಲೆವೆಲ್ ಅಲ್ಲಿ ಪಡಿತೀರಾ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನು? 15,000 ನಮಗೆ ಸಾಕಾಗ್ತಿಲ್ಲ, ಕರೆಕ್ಟ್? ನನ್ನ ಜೊತೆ ಬಂದಿರೋ 4 ಜನ 5,000 ತಗೊಂಡ್ರು, ನಾನು 15,000 ತಗೊಂಡೆ, ಅವರಿಗೆ 15,000 ಕೊಡ್ಸ್ಬೇಕು. ಇಲ್ಲೇನಂದ್ರೆ ಇನ್ನೊಬ್ಬರನ್ನ ಗ್ರೋತ್ ಮಾಡ್ತಾ ಬೆಳೆಸ್ತಾ ನಾವು ಬೆಳೆಯುವಂತ ಬಿಸ್ನೆಸ್. ನನ್ನ ಜೊತೆ ಬಂದಿರೋರು ಅವರು ವರ್ಕ್ ಮಾಡ್ತಾರೆ ಪ್ಲಾಟಿನಮ್ ಇನ್ಕಮಿಗೆ, ಅಂದ್ರೆ 15,000 ಇನ್ಕಮಿಗೆ ಅವರು ಆಕ್ಷನ್ ಮಾಡ್ತಾರೆ. ಆಟೋಮೆಟಿಕ್ಲಿ ನಾನು 5th ಸ್ಟೆಪ್ಗೆ ಬಂದಿರ್ತೀನಿ. ಡಬಲ್ ರೆಡ್ ಡೈಮಂಡ್ ಡೈರೆಕ್ಟರ್ ಅನ್ನೋ ಒಂದು ಟೈಟಲ್ ನಾನು ರೀಚ್ ಆಗ್ತೀನಿ. ಅಲ್ಲಿ ನನಗೆ ನಿಯರ್ 1 lakh ಪ್ಲಸ್ ಇನ್ಕಮ್ ಮಂತ್ಲಿ ಇರುತ್ತೆ. ಗುಡ್ ಅಲ್ವಾ? ಸೊ ಆಲ್ಮೋಸ್ಟ್ ಮಂತ್ಲಿ ಇನ್ಕಮ್ 1 lakh ಅಂದ್ರೆ ನಾನು ಮಿಲಿಯನರ್ ಆಗಿದ್ದೀನಿ. ಅಂದ್ರೆ ಇಯರ್ಲಿ ನನ್ನ ಇನ್ಕಮ್ 10 lakh ಆಗಿರುತ್ತೆ. 10 lakh to 12 lakh ಇನ್ಕಮ್ ಇರುತ್ತೆ. ಸೊ ನಾನು ಒನ್ ಆಫ್ ದಿ ಮಿಲಿಯನಿಯರ್ ಥ್ರೂ ಪಾರ್ಟ್ ಟೈಮ್ ಥ್ರೂ ಮೋದಿ ಕೇರ್ ಬಿಸ್ನೆಸ್, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಇಂದ ನಾನು ಮಿಲಿಯನರ್ ಆಗ್ತೀನಿ. ಇದೇ ತರ ಮುಂದುವರಿತಾ ಇನ್ನು ಇನ್ಕಮ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಚಾನ್ಸಸ್ ಇದೆ. ಇಲ್ಲಿ ನನ್ನ ಇನ್ಕಮ್ ಅಷ್ಟೇ ಅಲ್ಲ, ನಮ್ಗೆ ಇಲ್ಲಿ ಒಳ್ಳೆ ಲೈಫ್ ಸ್ಟೈಲ್ ಸಿಗುತ್ತೆ. ಸೊ ನಾವು ಫಾರಿನ್ ಟ್ರಿಪ್ ಹೋಗ್ತೀವಿ, ಇದರಿಂದ ಒಳ್ಳೆ ಲಕ್ಸುರಿ ಕಾರ್ ತಗೊಳ್ಳಿಕ್ಕೆ ಇಲ್ಲಿ ನಮ್ಗೆ ಚಾನ್ಸ್ ಇದೆ. ಅಂಡ್ ಲಕ್ಸುರಿ ಹೌಸ್ ಬೋನಸ್ ಎಲ್ಲ ಕಂಪನಿ ಕೊಡ್ತಾ ಇದೆ. ಡೊಮೆಸ್ಟಿಕ್ ಟ್ರಿಪ್ ಇದೆ, ನ್ಯಾಷನಲ್ ಟ್ರಿಪ್ ಅಂಡ್ ಇಂಟರ್ನ್ಯಾಷನಲ್ ಫಾರಿನ್ ಟ್ರಿಪ್ ಕಂಪನಿ ಕಡೆಯಿಂದ ಇದೆ. ನೆಕ್ಸ್ಟ್ ನಮ್ಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಇಲ್ಲಿ ಯಾವ 72% ಪೇ ಔಟ್ ಅನ್ನ ಯಾವ ಲೆವೆಲ್ ಅಲ್ಲಿ ಯಾವ ಇನ್ಕಮ್ ಅನ್ನ ಇಲ್ಲಿ ಡಿವೈಡ್ ಮಾಡಿದಾರೆ ಅನ್ನೋದೊಂದು ಇಲ್ಲಿದೆ. ಇದು ನೀವು ಡೀಪ್ ಆಗಿ ಬಿಸ್ನೆಸ್ ಬಂದಾಗ ನೀವು ಇಲ್ಲಿ ತಿಳ್ಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಸಪೋರ್ಟ್ ಇದೆ, ಯಾಕಂದ್ರೆ ಇದು ನ್ಯೂ ಬಿಸ್ನೆಸ್ ನಿಮ್ಗೆ ಹೊಸದಾಗಿರೋದ್ರಿಂದ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಇಲ್ಲಿ MBA ಅಂತ ಇದೆ. MBA ಮೀನ್ಸ್ ಮೋದಿ ವೇ ಬಿಸ್ನೆಸ್ ಅಕಾಡೆಮಿ. ಈ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ ಇಂದ ನಿಮ್ಗೆ ಆನ್ಲೈನ್ ಲರ್ನಿಂಗ್ ಎನಿ ಟೈಮ್ ಎನಿವೇರ್, ಝೂಮ್ ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸ್ ಇರುತ್ತೆ. ಹೊಸ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಇರುತ್ತೆ, ಪ್ರಾಡಕ್ಟ್ ಟ್ರೈನಿಂಗ್ ಅಂಡ್ ಪ್ಲಾನ್ ಟ್ರೈನಿಂಗ್. ಈ ಬಿಸ್ನೆಸ್ ಅನ್ನ ಬೇರೆಯವರಿಗೆ ಎಕ್ಸ್ಪ್ಲೈನ್ ಮಾಡೋದು ಹೇಗೆ ಅನ್ನೋ ಟ್ರೈನಿಂಗು ನಿಮ್ಗೆ ಇದರಲ್ಲಿ ಉಚಿತವಾಗಿ ಸಿಗ್ತಾಗುತ್ತೆ. ನೆಕ್ಸ್ಟ್ ಸರ್ಟಿಫಿಕೇಶನ್, ಪ್ರಾಡಕ್ಟ್ ಅನ್ನ ಓದಿ ತಿಳ್ಕೊಂಡು ಅದನ್ನ ಎಕ್ಸಾಮ್ ಬರೆದು ನೀವು ಸರ್ಟಿಫಿಕೇಟ್ ಅನ್ನ ಪಡಿಬಹುದು. ಅಂಡ್ ಜೊತೆಗೆ ಸ್ಪೆಷಲ್ ಇವೆಂಟ್ಗಳು ಕಂಪನಿ ಇಲ್ಲಿ ನಮಗೆ ಆರ್ಗನೈಸ್ ಮಾಡಿಕೊಡುತ್ತೆ. ಇದ್ರ ಜೊತೆಗೆ ಬಿಸ್ನೆಸ್ ಬಿಲ್ಡಿಂಗ್ ಟೂಲ್ ಆಗಿ ನಮ್ಮ ಹತ್ರ ಪ್ಲಾನ್ ಬುಕ್ ಇರ್ಬೋದು. ಓಕೆ, ನೆಕ್ಸ್ಟ್ ಕಂಪನಿಯ ಪ್ರಾಡಕ್ಟ್ ಲೀಫ್ ಲೈಟ್ ಅಂಡ್ ಕ್ಯಾಟ್ಲಾಗ್ಗಳು ನಮಗೆ ಇಲ್ಲಿ ಟೂಲ್ ಆಗಿ ಸಿಗುತ್ತೆ. ಅದ್ರ ಜೊತೆಗೆ ಹಾಗಿದ್ರೆ ಎಲ್ಲದೂ ಸಿಕ್ಕಿದೆ, ಟೂಲ್ ಸಿಗ್ತಾ ಇದೆ, ಟ್ರೈನಿಂಗ್ ಸಿಗ್ತಾ ಇದೆ, ಇನ್ಫಾರ್ಮೇಶನ್ ಸಿಗುತ್ತೆ, ಡೈರೆಕ್ಷನ್ ಸಿಗ್ತಿದೆ, ಡ್ರೀಮ್ ಇದೆ. ಸೊ ಫೈನಲಿ ಒಂದೇ ಉಳಿದಿದ್ದು ಡಿಸಿಷನ್. ಒಂದಿಷ್ಟು ಕ್ವಶನ್ ಇದೆ, ಇದಕ್ಕೆ ನೀವು ಸೆಲ್ಫ್ ನಿಮ್ಗೆ ಈ ಕ್ವಶನ್ಗೆ ನೀವೇ ಆನ್ಸರ್ ಮಾಡಿ. ಕ್ವಶನ್ ನಾನು ಕೇಳ್ತೀನಿ, ಇಫ್ ನಾಟ್ ಮೋದಿ ಕೇರ್ ದೆನ್ ವಾಟ್? ಮೋದಿ ಕೇರ್ ಇಲ್ಲ ಅಂದ್ರೆ ಮೋದಿ ಕೇರ್ ಅಲ್ಲದೆ ಹಾಗಾದ್ರೆ ಬೇರೆ ಏನು? ನಮ್ಮ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡಿಕೊಳ್ಳೋದಕ್ಕೆ, ಡ್ರೀಮಿಗೂ ನಮ್ಮ ಇನ್ಕಮಿಗೂ ಇರುವಂತ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ಇನ್ಯಾವ ಅವಕಾಶ ಇದೆ ನಮ್ಮ ಹತ್ರ? ಇಫ್ ನಾಟ್ ಯು ದೆನ್ ಹೂ?
ಈ ಬಿಸ್ನೆಸ್ ನಾನಲ್ಲದೆ ಇನ್ಯಾರು ಮಾಡೋದು? ನಾನೇ ಮಾಡ್ಬೇಕಲ್ವಾ? ನನ್ನ ಡ್ರೀಮಿಗೆ, ನನ್ನ ಫ್ಯೂಚರ್ಗೆ, ನನ್ನ ಎಕ್ಸ್ಟ್ರಾ ಇನ್ಕಮಿಗೆ ನಾನೇ ಕೆಲಸ ಮಾಡಬೇಕು, ನಾನೇ ಮಾಡ್ಬೇಕು, ರೈಟ್? ಹಾಗಿದೆ, ಇಫ್ ನಾಟ್ ನೌ ದೆನ್ ವೆನ್? ಈಗಲ್ದೆ ಇನ್ಯಾವಾಗ ಮಾಡೋದು? ಇವತ್ತಿನ ದಿನನೇ ಶುಭ ದಿನ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡಿ. ಸೊ ಝೀರೋ ಪೇಮೆಂಟ್, ಯಾವುದೇ ಶುಲ್ಕ ಇಲ್ದೇನೆ ನೀವು ರಿಜಿಸ್ಟರ್ ಆಗ್ತೀರಾ. ನಮಗೆ ಬಹಳ ತುಂಬಾ ತುಂಬಾ ದೊಡ್ಡ ದೊಡ್ಡ ಕನಸಿದೆ ಅಲ್ವಾ? ಜರ್ನಿ ಆಫ್ 1,000 ಮೈಲೀಸ್ ಸ್ಟಾರ್ಟ್ ವಿತ್ ಎ ಸಿಂಗಲ್ ಸ್ಟೆಪ್. 1,000 ಮೈಲಿ ದೂರದ ಜರ್ನಿಯು, ಆಯ್ತಾ, ಶುರು ಆಗೋದು ಮೊದಲ ಹೆಜ್ಜೆಯಿಂದ. ವಾಟ್ ಇಸ್ ಫಸ್ಟ್ ಸ್ಟೆಪ್? ಟೇಕ್ ಆಕ್ಷನ್ ಟು ರಿಜಿಸ್ಟರ್ ಮೋದಿ ಕೇರ್. ಸೊ ವೆಲ್ಕಮ್ ಟು ಮೋದಿ ಕೇರ್. ಥ್ಯಾಂಕ್ ಯು. ಸೊ ಇಲ್ಲಿ ನಮ್ಗೀಗ ತುಂಬಾ ಕ್ಲಾರಿಟಿ ಸಿಕ್ಕಿದೆ, ಬಹಳ ಕ್ಲಿಯರ್ ಆಗಿದೆ. ನಮ್ಮೆಲ್ಲರಿಗೂ ಡ್ರೀಮ್ ಇದೆ, ಆಫ್ ಡ್ರೀಮ್ಸ್ ಇದೆ. ಆ ಡ್ರೀಮಿಗೆ, ನಮ್ಮ ಇನ್ಕಮಿಗೆ ಗ್ಯಾಪ್ ಆಗ್ತಿದೆ, ಶಾರ್ಟೇಜ್ ಆಗ್ತಿದೆ ಇನ್ಕಮ್. ಸೊ ಆ ಮೋರ್ ಇನ್ಕಮ್ ನಾವು ಸಂಪಾದನೆ ಮಾಡಬೇಕಾಗಿದೆ. ಸೊ ಡೈಲಿ ನಾವು 1 ಅವರ್ 2 ಅವರ್ 3 ಅವರ್ಸ್ ಫ್ರೀ ಇರ್ತೀವಿ, ಅಂಡ್ ವೀಕೆಂಡ್ ರಜೆಗಳಲ್ಲಿ ಫ್ರೀ ಇರ್ತೀವಿ. ಈ ಟೈಮನ್ನು ಸೊ ಮೋದಿ ಕೇರ್ ಜೊತೆ ನಾವು ಸ್ಪೆಂಡ್ ಮಾಡ್ತೀವಿ. ಸೊ ಮೋದಿ ಕೇರ್ 92 ಇಯರ್ಸ್ ಓಲ್ಡ್ ಕಂಪನಿ ಇದೆ. ಮೋದಿ ಕೇರ್ ಅಂತ ಶುರುವಾಗಿದೆ ಸುಮಾರು 29 ವರ್ಷ ಆಗಿದೆ. 1996 ಇಂದ ಮೋದಿ ಕೇರ್ ಶುರುವಾಗಿದೆ. ಇಲ್ಲಿ ಹೈ ಕ್ವಾಲಿಟಿ ಪ್ರಾಡಕ್ಟ್ ಇದೆ, ಇಂಡಿಯನ್ ಕಂಪನಿ. ಆ ಪ್ರಾಡಕ್ಟನ್ನು ನಾನು ಬಳಸ್ತೀನಿ, ನನಗೆ ಡಿಸ್ಕೌಂಟ್ ಆಗುತ್ತೆ, ಪ್ರಾಫಿಟ್ ಸಿಗುತ್ತೆ. ನಾನು ಬೇರೆಯವ್ರನ್ನ ಈ ಪ್ರಾಡಕ್ಟನ್ನು ಬಳಸುವ ಹಾಗೆ ಈ ಸಿಸ್ಟಮನ್ನು, ಈಗ ನಾನು ಹೇಗೆ ತಿಳ್ಕೊಂಡೆ ಅದೇ ಥರ ನಾನು ನಿಮ್ಗೆ ಹೇಗೆ ತಿಳಿಸ್ಕೊಟ್ಟೆ ಹಾಗೆ ನೀವು ತಿಳಿಸ್ತೀರಾ. ಇದೇ ಥರ ಆನ್ಲೈನ್ ಆರ್ ಆಫ್ಲೈನ್ ತಿಳಿಸ್ಕೊಡ್ತೀರಾ. ಅವರು ಇದರಲ್ಲಿ ನಿಮ್ಗೆ ಜಾಯಿನ್ ಆಗ್ತಿದ್ದಂಗೆನೆ ಟೀಮ್ ಸ್ಪ್ರೆಡ್ ಆಗುತ್ತೆ. ಆಟೋಮೆಟಿಕ್ಲಿ ವಿತ್ 4 ಮೆಂಬರ್ಸ್ಗೆ ಹೋದ್ರೂ ನಿಮ್ಗೆ 1,000 rupees. ನೆಕ್ಸ್ಟ್ 4ಗೆ ಹೋದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಿದ್ದಂಗೆ ಇಲ್ಲಿ 1,000 rupees ಇಂದ 1 ಲಕ್ಷಕ್ಕಿಂತನೂ ಜಾಸ್ತಿ ಸಂಪಾದನೆ ಮಾಡಲಿಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇದೆ. ಇದಕ್ಕೆ ಟ್ರೈನಿಂಗ್ ಇದೆ, ಲೀಫ್ಲೈಟ್ಸ್ ಇದೆ, ಟೂಲ್ಸ್ ಇದೆ ಅನ್ನೋದು ಕಂಪ್ಲೀಟ್ ಪಿಕ್ಚರ್ ನಿಮ್ಗೆ ಕ್ಲಾರಿಟಿ ಸಮ್ಮರಿ ಇದರಲ್ಲಿ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಇಷ್ಟೊತ್ತು ನಿಮ್ಗೆ ಸಮಯ ಕೊಟ್ಟಿದ್ದಕ್ಕೆ. ಇನ್ಮೇಲೆ ನೀವು ಇದರಲ್ಲಿ ನೋಡ್ತೀರಾ ಪ್ರಾಡಕ್ಟ್ಗಳು ಕ್ವಾಲಿಟಿ ಹೇಗಿದೆ, ಅದರ ಡೆಮೋ ಇಲ್ಲಿ ಮಾಡ್ತಾರೆ. ಅಂಡ್ ಯಾರೆಲ್ಲ ಈ ಬಿಸ್ನೆಸ್ ಅಲ್ಲಿ ಅಚೀವ್ ಮಾಡಿದ್ದಾರೆ, ಅವ್ರು ಯಾವ ರೀತಿ ಮಾಡಿದ್ರು, ಹೇಗೆ ಅವ್ರದ್ದು ಲೈಫ್ ಇವತ್ತು, ಅವ್ರ ಲೈಫ್ ಸ್ಟೈಲ್ ಇದೆ, ಅವ್ರು ಹೇಗೆ ಅವರ ಜೀವನ ಶೈಲಿ ಯಾವ ರೀತಿ ಇದೆ, ಅವ್ರು ಏನೆಲ್ಲ ಬೆನಿಫಿಟ್ ಇದೆಲ್ಲ ಪಡೆದಿದ್ದಾರೆ, ಯಾವ್ಯಾವ ಕ್ಯಾಟಗರಿ ಜನ ಪಡೆದಿದ್ದಾರೆ, ಸೊ ನನ್ನಲ್ಲೂ ಆಗುತ್ತಾ ಅನ್ನೋದು ಒಂದೇ ಒಂದು ಕ್ವಶನಿಗೆ ಆನ್ಸರ್ ಸಹಿತ ಮುಂದೆ ಈ ಈ ಒಂದು ಇವೆಂಟ್ ಅಲ್ಲಿ ನಿಮ್ಗೆ, ಈ ಒಂದು ಮೀಟಿಂಗ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಡಿಸಿಷನ್ ನಿಮ್ದಾಗಿರ್ಲಿ, ನಿಮ್ಮ ಲೈಫಿಗೋಸ್ಕರ ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಂಡು ಒಂದು ಒಳ್ಳೆ ಮನಸ್ಸಿಂದ ಮತ್ತೆ ಹೇಳ್ತಾ ಇದ್ದೀನಿ, ದೇವರು ನೇರವಾಗಿ ಯಾವುದನ್ನೇ ಇವತ್ತು ಕಲಿಯುಗದಲ್ಲಿ ಕೊಡೋದಿಲ್ಲ, ಅವಕಾಶ ಮುಖಾಂತರನೇ ಕೊಡೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ಸೊ ಬೇಸಿಕಲಿ ನಾನೊಬ್ಬ ತುಂಬಾ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದವನು. ತುಂಬಾ ಕಡಿಮೆ ಓದಿದ್ದೆ, ನಾನು ಯಾವುದೇ ರೀತಿ ಕಾಲೇಜ್ ಎಜುಕೇಶನ್ ಮಾಡಿರ್ಲಿಲ್ಲ, ಪ್ರೌಢ ಶಿಕ್ಷಣ ಮಾತ್ರ ಮಾಡಿದಂಥ ವ್ಯಕ್ತಿ. ಹೋಟೆಲ್ ವರ್ಕ್ ಅಲ್ಲಿ ಇದ್ದಾಗ ನನಗೂ ಕನಸಿತ್ತು. ನನ್ನ ಕನಸಿಗೂ ನನ್ನ ಆದಾಯಕ್ಕೂ ಬಹಳ ಬಿಗ್ ಡಿಫರೆನ್ಸ್ ಇತ್ತು. ಆ ಟೈಮಲ್ಲಿ ನಾನು ಮೋದಿ ಕೇರ್ನ ಸೆಲೆಕ್ಟ್ ಮಾಡ್ಕೊಂಡೆ. 2007 2007 ನಾ 2007ನೇ ಇಸ್ವಿಯಲ್ಲಿ ಮೋದಿ ಕೇರ್ ನಾನು ಸ್ಟಾರ್ಟ್ ಮಾಡಿದೆ. ಸೊ ಜಸ್ಟ್ ನನ್ನ ಏಜ್ ಅವಾಗ 21. ಸೊ 21 ಏಜಲ್ಲಿ ನಾನು ಮೋದಿ ಕೇರ್ನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಫಾರಿನ್ ಟ್ರಿಪ್ ಅಂತ ನೋಡಿದ್ರೆ ಸುಮಾರು 13-14 ಫಾರಿನ್ ಟ್ರಿಪ್ ನಾನು ಅಚೀವ್ ಮಾಡಿದ್ದೀನಿ, ಹೋಗಿ ಬಂದಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಸೊ ಕಾರ್ ಆಗಿದೆ, ಮನೆ ತಗೊಂಡಿದ್ದೀನಿ, ಇವೆಲ್ಲದನ್ನು ಎಂಜಾಯ್ ಮಾಡ್ತಾ ಒಂದು ಲ್ಯಾಕ್ಸ್ ಟುಗೆದರ್ ಇನ್ಕಮ್ ತಗೊಳ್ತಾ ಒಂದು ಒಳ್ಳೆ ಇನ್ಕಮ್ ನನ್ನ ಮೇಲೆ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡಿದ್ದೀನಿ, ನಾನು ಯಾರ ಮೇಲೆ ಡಿಪೆಂಡ್ ಆಗ್ದೇನೆ. ಅದ್ರ ಜೊತೆಗೆ ಬಹಳ ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಒಂದು ಅಪರ್ಚುನಿಟಿ, ಒಂದು ಡಿಸಿಷನ್ ನನ್ನ ಲೈಫ್ನ ಚೇಂಜ್ ಮಾಡಿದೆ. ಸಾಕಷ್ಟು ಕಲಿಕೆ ಆಗಿದೆ, ಲರ್ನಿಂಗ್ ಆಗಿದೆ. ಜೊತೆಗೆ ಸಾಕಷ್ಟು ಜನರನ್ನ ಮೀಟ್ ಮಾಡ್ತೀನಿ, ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನನಗೆ ಇಲ್ಲಿ ಒಂದು ಚಾನ್ಸ್ ಇದೆ. ನಾನು ಮೊದಲು ಹೋಟೆಲಲ್ಲಿ ವರ್ಕ್ ಮಾಡುವಾಗ ನಾನು ಯಾರಿಗೂ ಸಪೋರ್ಟ್ ಮಾಡಿಕ್ ಆಗ್ತಿರ್ಲಿಲ್ಲ. ಸೊ ನನ್ನ ಲೈಫೇ ಕಷ್ಟ ಆಗ್ತಿತ್ತು. ಬಟ್ ಇವತ್ತು ನನಗೆ ಸ್ಯಾಟಿಸ್ಫೈಡ್ ಲೈಫ್, ನನ್ನ ಲೈಫ್ ಬಹಳ ಸುಖಕರವಾಗಿದೆ, ಖುಷಿ ಇದೆ, ಅರ್ಥಪೂರ್ಣವಾಗಿದೆ. ಯಾಕಂದ್ರೆ ನನ್ ಇನ್ನು ಲಕ್ಷಾಂತರ ರೂಪಾಯಿ ದುಡಿಲಿಕ್ಕೂ ಚಾನ್ಸ್ ಇದೆ ಇಲ್ಲಿ. ಹಾಗೆ ನನ್ನ ಆರೋಗ್ಯ ಚೆನ್ನಾಗಿದೆ. ನಾನು ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಬಳಸ್ತಾ ಯಾವುದೇ ರೀತಿಯ ಮೆಡಿಸಿನ್ಸ್ ನಾನು ಬಳಸ್ತಾ ಇಲ್ಲ, ಯಾವುದೇ ರೀತಿಯ ಆಸ್ಪತ್ರೆಗೂ ನಾವು ಇಲ್ಲಿ ತನಕ ಹೋಗ್ಲಿಲ್ಲ. ಅಷ್ಟು ಚೆನ್ನಾಗಿರಿ ಆರೋಗ್ಯವನ್ನ ದೇವರು ಕೊಟ್ಟಿದ್ದಾರೆ. ಪ್ಲಸ್ ನನಗೆ ಈ ಅವಕಾಶದಿಂದ ಆ ತರ ಒಂದು ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟ್ ನಾನು ಬಳಸ್ತಾ ಇದ್ದೇನೆ. ಓಕೆ, ಇದ್ರ ಜೊತೆಗೆ ನನಗೆ ಸಾಕಷ್ಟು ಜನರಿಗೆ ಅವಕಾಶ ಮಾಡಿ ಕೊಡ್ಲಿಕ್ಕೆ, ಸಹಾಯ ಮಾಡ್ಲಿಕ್ಕೆ, ನನ್ನಿಂದ ಯಾರೋ ಖುಷಿ ಆಗಿದ್ರೆ ನಮ್ಗೆ ಖುಷಿ ಆಗುತ್ತೆ ನೋಡ್ಲಿಕ್ಕೆ, ಕರೆಕ್ಟ್. ಬಟ್ ಆ ಖುಷಿಗೆ ನಾನು ಕಾರಣ ಆದ್ರೆ ಅಲ್ವಾ. ಒಬ್ರು ನಂಗೊಂದು 10,000 ಬಂತು, 1,000 rupees ನಂಗೆ ಚೆಕ್ ಬಂತು, 5,000 rupees ನಂಗೆ ಇನ್ಕಮ್ ಬಂತು.
ಆ, ಇದಕ್ಕೆ ನೀವು ಕಾರಣ, ನೀವು ಕೊಟ್ಟಿರೋ ಅವಕಾಶ ಅಂತ ಹೇಳಿದ್ರೆ ನನ್ಗೆ ಬಹಳ ಖುಷಿ ಆಗುತ್ತೆ. ಓಕೆ, ಅದು ನನಗೆ ತೃಪ್ತಿ ಕೊಡುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ನನ್ನ ಟೈಮ್, ನನ್ನ ಎನರ್ಜಿ ಅಂಡ್ ನನ್ನ ಬಿಲೀಫ್. ನಾನು ಈ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ವಿಶ್ವಾಸ ಇಟ್ಟಿದ್ದೀನಿ, ನನ್ನ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ ನನ್ನ ಹತ್ರ ಮಾಡೋಕ್ಕಾಗತ್ತೆ ಅಂತ. ಯಾಕಂದ್ರೆ ಬಹಳ ಜನ ಮಾಡಿದ್ದಾರೆ ಅಂದ್ರ ಮೇಲೆ ನನ್ನ ಹತ್ರ ಯಾಕೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾನು ಬಿಲೀವ್ ಮಾಡಿದೆ ನನ್ನ ಹತ್ರ ಆಗತ್ತೆ ಅಂತ. ಆಗಲ್ಲ ಅಂತ ಕೂತ್ಕೊಂಡ್ರೆ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಲೈಫ್ ಪಾಸಿಟಿವ್ ಆಗಿರೋದಿಲ್ಲ. ಇವತ್ತು ಲೈಫ್ ಪಾಸಿಟಿವ್ ಆಗಿದೆ ಅಂದ್ರೆ ನನ್ನ ಕೈಲಿ ಆಗಲ್ಲ, ಇದು ನಡೀತದ ನಡೆಯಲ್ಲ ಅಂತ ನಾನು ಥಿಂಕೇ ಮಾಡಲ್ಲ. ಈಗ ಆಲ್ರೆಡಿ ಈ ಬಿಸ್ನೆಸ್ ಕ್ಲಿಕ್ ಆಗಿದೆ. ಇದು ಆಲ್ರೆಡಿ ಪ್ರೂವನ್ ಸಿಸ್ಟಮ್. ಯಾಕಂದ್ರೆ 29 years ಇಂದ ಈ ಬಿಸ್ನೆಸ್ ಇದೆ. ಎಕ್ಸಾಂಪಲ್ ನಾನು ಇದ್ದೀನಿ ಈ ಬಿಸ್ನೆಸ್ ಅಲ್ಲಿ ಅಚೀವ್ ಮಾಡಿದ್ರು. ಬಹಳಷ್ಟು ಜನ ಅಚೀವರ್ಸ್ ನೀವು ಮುಂದೆ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೋದಿ ಕೇರ್.